ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಇಂದಿನ ತರಗತಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಕೆಇಎ ಡಿಪಾರ್ಟ್ಮೆಂಟ್ ಇಂದ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಕಾಲಾಗಿರೋದ್ರಿಂದ ನಿಮ್ಗೆ ತಿಳಿದಂತೆ ಅತಿ ಹೆಚ್ಚು ಪ್ರಶ್ನೆಗಳು ಇತಿಹಾಸದಲ್ಲಿ, ಕರ್ನಾಟಕ ಇತಿಹಾಸದಲ್ಲಿ ಬರೋದ್ರಿಂದ ನಾನೀಗಾಗಲೇ ಸಂಪೂರ್ಣ ಉಚಿತವಾಗಿ ನನ್ನ ಯೂಟ್ಯೂಬ್ ಚಾನೆಲ್ ಮುಖಾಂತರ ಕರ್ನಾಟಕ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇಂದಿನ ತರಗತಿಯಲ್ಲಿ ನಾನು ಕರ್ನಾಟಕ ಇತಿಹಾಸ ಸರಣಿಯ 3ನೇ ವಿಡಿಯೋ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. ಆ ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಅನದರ್ ಒನ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ತಲಕಾಡಿನ ಗಂಗರು. ಈ ವಿಡಿಯೋ ಕೇವಲ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅಲ್ಲ, PC, PSI, FDA, SDA, HSTR, GPSTR, PSTR ಎಲ್ಲಾ ವಿದ್ಯಾರ್ಥಿಗಳಿಗೂ ಸಹಕಾರವಾಗುವಂತೆ ಸಂಪೂರ್ಣ ಕಂಟೆಂಟ್ ಅನ್ನ ಹೇಳುವಂತಹ ಪ್ರಯತ್ನವನ್ನ ಮಾಡ್ತೀನಿ. ನಾನು ಹೇಳದೆ ಅಲ್ಟಿಮೇಟ್ ಅಲ್ಲ, ಮತ್ತೊಮ್ಮೆ ಹೇಳ್ತೀನಿ, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿ ನನಗಿಂತಲೂ ಹೆಚ್ಚು ಏನಾದ್ರೂ ಕಂಟೆಂಟ್ ಇದ್ರೆ ತಾವುಗಳು ಅಧ್ಯಯನ ಮಾಡಬೇಕು, ಮತ್ತೆ ನನಗೂ ಕೂಡ ಮಾಹಿತಿಯನ್ನ ತಿಳಿಸೋದ್ರ ಮುಖಾಂತರ ನನ್ನ ಜ್ಞಾನ ಭಂಡಾರವನ್ನು ಹೆಚ್ಚಿಸಬೇಕು ಅಂತ ಹೇಳ್ತಾ ಇಂದಿನ ತರಗತಿಗೆ ಹೋಗೋಣ. ಸ್ನೇಹಿತರೆ, ಈ ತರಗತಿ ಸಂಪೂರ್ಣವಾಗಿ ಸ್ಪರ್ಧಾ ಇತಿಹಾಸ ಪುಸ್ತಕದಲ್ಲಿರ್ತಕ್ಕಂಥ ವಿಷಯವನ್ನ ಆಧರಿಸಿದೆ. ಸ್ನೇಹಿತರೆ, ಒಂದು ವಿಶೇಷವಾದಂತ ಅನೌನ್ಸ್ಮೆಂಟ್ ಮಾಡ್ತೀನಿ. ಏನದು ಅಂದ್ರೆ, ನಾನು ಈ ಸ್ಪರ್ಧಾ ಇತಿಹಾಸ ವಿಷಯದಲ್ಲಿರ್ತಕ್ಕಂಥ ವಿಚಾರಗಳನ್ನ ಚರ್ಚೆ ಮಾಡ್ತಾ ಹೋಗ್ತೀನಿ. ಇದನ್ನ ಮೀರಿ ನೀವೇನಾದ್ರೂ ಯಾವ್ದಾದ್ರು ಈ ಪುಸ್ತಕದಲ್ಲಿ ಇರದೇ ಇರ್ತಕ್ಕಂಥ ಕಂಟೆಂಟ್ ನಿಮಗೆ ಬೇಕು ಅಂದ್ರೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಪುಸ್ತಕದಲ್ಲಿ ಇಲ್ಲದೆ ಇರ್ತಕ್ಕಂಥ ಯಾವ್ದಾದ್ರು ಕಂಟೆಂಟ್ ಬಗ್ಗೆ ನಿಮ್ಗೆ ವಿಷಯ ಬೇಕು ಸರ್, ನಾವು ಕಲೆಕ್ಟ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ, ನನಗೆ ನನ್ನದೇ ಆದಂತ ಸೋರ್ಸ್ ಇರೋದ್ರಿಂದ ನಾನು ಸುಮಾರು ಪುಸ್ತಕಗಳನ್ನು ಅಧ್ಯಯನ ಮಾಡೋದು ಮತ್ತು ಅತಿ ಹೆಚ್ಚು ಇತಿಹಾಸ ಪ್ರಾಧ್ಯಾಪಕರೊಂದಿಗೆ ನನ್ನ ರಿಲೇಶನ್ಶಿಪ್ ಇರೋದ್ರಿಂದ ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಸಂಗ್ರಹಿಸಿ ವಿಡಿಯೋ ಮಾಡುವಂತಹ ಪ್ರಯತ್ನವನ್ನ ನಾನು ಮಾಡ್ತೀನಿ. ಹಾಗಾಗಿ ತಾವುಗಳೆಲ್ಲರೂ ಏನಾದ್ರೂ ಒಂದು ವಿಶೇಷವಾದಂತ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತ ಕಂಟೆಂಟ್ ನಿಮ್ಗೇನಾದ್ರು ಬೇಕು ಅನ್ಸಿದ್ರೆ, ಪುಸ್ತಕದಲ್ಲಿ ಇಲ್ಲದೆ ಇರ್ತಕ್ಕಂಥದ್ದು ನಾನು ಹೇಳ್ತಾ ಇರೋದು, ತಿರ್ಗ ಪುಸ್ತಕದಲ್ಲಿರುವ ವಿಚಾರವನ್ನೇ ಕಮೆಂಟ್ ಮಾಡಬೇಡಿ. ಇಲ್ಲದೆ ಇರ್ತಕ್ಕಂಥ ವಿಚಾರ ಇದ್ರೆ ಅದನ್ನ ನನಗೆ ಕಮೆಂಟ್ ಮಾಡಿದ್ರೆ ನಾನು ಆ ವಿಷಯದ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಿ ವಿಡಿಯೋ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಈಗಾಗಲೇ ಆ ರೀತಿಯಾದಂತ ಈ 2025ರಲ್ಲಿ ಬಂದಿರತಕ್ಕಂಥ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಇತಿಹಾಸ ಪುಸ್ತಕದಲ್ಲಿ ಇಲ್ಲದೆ ಇರ್ತಕ್ಕಂಥ ಕಂಟೆಂಟ್ ಗಳನ್ನ ಮಾಹಿತಿಯನ್ನ ಸಂಗ್ರಹಿಸಿ ನಾನು ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಾದ್ರೂ ನೋಡಿಲ್ಲ ಅಂದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಆ ವಿಡಿಯೋಗಳು ಇರ್ತವೆ, ಹೋಗಿ ಒಂದೊಮ್ಮೆ ನೋಡಿ ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸ್ನೇಹಿತರೆ, ಇದು ಸಂಪೂರ್ಣ ಸ್ಪರ್ಧಾ ಇತಿಹಾಸ ಪುಸ್ತಕದಲ್ಲಿರುವ ಮಾಹಿತಿಯನ್ನ ಒಳಗೊಂಡಿರ್ತಕ್ಕಂಥ ಮಾಹಿತಿಯ ಬಗ್ಗೆ ಈಗ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಯಾರ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಅಂದ್ರೆ, ಈಗಾಗ್ಲೇ ಗೊತ್ತಾಯ್ತು ನಿಮ್ಗೆ, ತಲಕಾಡಿನ ಗಂಗರ ಬಗ್ಗೆ. ಯಾರ ಬಗ್ಗೆ ಮಾತಾಡ್ತಾ ಇದೀವಿ? ತಲಕಾಡಿನ ಗಂಗರ ಬಗ್ಗೆ. ಈ ತಲಕಾಡಿನ ಗಂಗರು ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. PSTR, GPSTR, HSTR ಮತ್ತು FDA ಹಾಗೂ PSI ಹುಡುಗರಿಗೆ ಇದು ವೆರಿ ಇಂಪಾರ್ಟೆಂಟ್. ಪೊಲೀಸ್ನವ್ರಿಗೆ ಕೇಳುವ ಸಾಧ್ಯತೆಗಳು ಕಡಿಮೆ. ಏನ್ ಸರ್ ಇಂಪಾರ್ಟೆಂಟ್ ಅಂದ್ರೆ, 1122ರ ಕಲ್ಲೂರು ಗುಡ್ಡದ ಶಿಲಾಶಾಸನದ ಪ್ರಕಾರ ಗಂಗ ವಂಶ ಸ್ಥಾಪಕರು ಅಯೋಧ್ಯೆಯನ್ನ ಆಳುತ್ತಿದ್ದ ಇಕ್ವಾಕು ಮನೆತನಕ್ಕೆ ಸೇರಿದವರು. KPSC ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಕೇಳಿದರೆ ಇವರ ಮೂಲ ವಂಶಜರು ಯಾವ ಮನೆತನಕ್ಕೆ ಸೇರಿದ್ದರು ಅಂತ. ಅಯೋಧ್ಯೆಯನ್ನ ಆಳುತ್ತಿದ್ದ ಇಕ್ವಾಕು ಮನೆತನಕ್ಕೆ ಸೇರಿದವರು. ಸ್ನೇಹಿತರೆ, ನೋಟ್ ಟು ದಿ ಪಾಯಿಂಟ್. PC to KS ವರ್ಗು ಎಲ್ಲ ಎಕ್ಸಾಮ್ಸ್ ಹುಡುಗರು ಈ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡ್ರಿ. ಏನು ಅಂದ್ರೆ, ತಲಕಾಡಿನ ಗಂಗರ ಮೂಲ ಯಾವ ವಂಶಸ್ಥರು ಅಂತ ಕೇಳಿದ್ರೆ ಇಕ್ವಾಕು ವಂಶಸ್ಥರು. ನೋಟ್ ಟು ದಿ ಪಾಯಿಂಟ್. ಆಗ್ಲೇ ಎಕ್ಸಾಮ್ ಅಲ್ಲಿ ಬಂದಿದೆ. ಬಟ್ ಅಪ್ಡೇಟೆಡ್ ಏನಾದ್ರೂ ಇದ್ರ ಬಗ್ಗೆ ಕೇಳೋ ಸಾಧ್ಯತೆ ಇದೆಯಾ ಸರ್ ಅಂತ ಕೇಳಿದ್ರೆ, 1122ರ ಕಲ್ಲೂರು ಗುಡ್ಡದ ಶಿಲಾಶಾಸನದ ಪ್ರಕಾರ ಇಕ್ವಾಕು ಮನೆತನಕ್ಕೆ ಸೇರಿದವರು ಅಂತ ಹೇಳಿದೀನಿ. ಇವರು ಇಕ್ವಾಕು ಮನೆತನಕ್ಕೆ ಸೇರಿದ್ದವರು ಎಂದು ಹೇಳಿದ ಶಾಸನ ಯಾವುದು ಅಂತ ಕೇಳಿದ್ರೆ ಕಲ್ಲೂರು ಗುಡ್ಡದ ಶಿಲಾಶಾಸನ. ಈ ಪಾಯಿಂಟ್ ವೆರಿ 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 ಇಂಪಾರ್ಟೆಂಟ್, ಎಲ್ಲ ಆಸ್ಪಿರೆಂಟ್ಗೂ ಇಂಪಾರ್ಟೆಂಟ್. ಓಕೆ, ಯಾವುದು ಈ ಪಾಯಿಂಟ್ ಇದೆಯಲ್ಲ, ಇದು ಎಲ್ಲ ಎಕ್ಸಾಮ್ಗೂ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇದೇನು ಇಂಪಾರ್ಟೆಂಟ್ ಅಲ್ಲ, ಈ ಟೀಚರ್ ಹುಡುಗರು ಸ್ವಲ್ಪ ನೋಡ್ಕೊಳ್ಳಿ. KP ಜೈಸ್ವಾಲರ್ ಪ್ರಕಾರ ಗಂಗರು ಜಾಹ್ನವೇಯ ಕುಲ ಮತ್ತು ಕಣ್ವ ಗೋತ್ರಕ್ಕೆ ಸೇರಿದ
ಕಣ್ವ ವಂಶ ಮೂಲದವರೆಂದು ಅಭಿಪ್ರಾಯಪಟ್ಟಿದ್ದಾರೆ ಅಕಾರ್ಡಿಂಗ್ ಟು KP ಜೈಸ್ವಾಲ್. ಇದು ವೈಯಕ್ತಿಕವಾದಂತ ಅಭಿಪ್ರಾಯ ಆಗಿರೋದ್ರಿಂದ, ಯಾವುದೋ ಹಿಸ್ಟೋರಿಯನ್ ಅಭಿಪ್ರಾಯ ಆಗಿರೋದ್ರಿಂದ ಇದು ಅಂತ ಏನ್ ಇಂಪಾರ್ಟೆಂಟ್ ಅಲ್ಲ. KSET, ನೆಟ್, ಟೀಚರ್ಸ್ ಎಕ್ಸಾಮಿಗೆ ಕೇಳುವ ಸಾಧ್ಯತೆ ಇರುತ್ತೆ. ಡಾಕ್ಟರ್ ಆರೋಗ್ಯ ಸ್ವಾಮಿ ಅವರ ಪ್ರಕಾರ ಗಂಗರನ್ನ ತಮಿಳು ಮೂಲದವರೆಂದು ಅಭಿಪ್ರಾಯ ಪಟ್ಟಿದ್ದಾರೆ. ಇದು ಏನಂತ ಇಂಪಾರ್ಟೆಂಟ್ ಅಲ್ಲ, PC ಹುಡುಗರು ನೋಡೋ ಅವಶ್ಯಕತೆನೇ ಇಲ್ಲ. ಟೀಚರ್ ಎಕ್ಸಾಮ್ ಹುಡುಗರು ಸುಮ್ನೆ ಒಂದ್ಸಲ ನೋಡಿರ್ರಿ. ಸೊ ನೆಕ್ಸ್ಟ್ BL ರೈಸ್, ಡಾಕ್ಟರ್ B ಶೇಖ್ ಅಲಿ, RS ಪಂಚಮುಖಿ, ಡಾಕ್ಟರ್ MV ಕೃಷ್ಣರಾವ್ ಇವರೆಲ್ಲ ಭಾರತದ ಇತಿಹಾಸಕಾರರು. ಗಂಗರು ಖಚಿತವಾಗಿ ಕನ್ನಡ ಮೂಲದವರೆಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇದು ಕೂಡ ಏನು ಇಂಪಾರ್ಟೆಂಟ್ ಅಲ್ಲ. ಟೀಚರ್ ಹುಡುಗರು ಏನಾರ ಕೇಳಿದ್ರೆ ಒಂದ್ ಸ್ವಲ್ಪ ನೋಡ್ಕೊಂಡಿರಿ, ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ. ಸೊ ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಕನ್ನಡ ನಾಡನ್ನ ಮೊದಲ ಬಾರಿಗೆ ಕನ್ನಡದ ಮನೆತನವನ್ನ ಸ್ಥಾಪಿಸಿದವರು ಕದಂಬರಾದ್ರೂ ಕೂಡ ಅತಿ ದೀರ್ಘಾವಧಿಗೆ ಕನ್ನಡ ನಾಡನ್ನ ಆಳ್ವಿಕೆ ಮಾಡಿದವರು ಗಂಗರು. ಅತಿ ಲಾಂಗ್ ಟರ್ಮ್ ಕನ್ನಡ ನಾಡನ್ನ ಅತಿ ಲಾಂಗ್ ಟರ್ಮ್ ಆಳ್ವಿಕೆ ಮಾಡಿದವರು ಯಾರು ಅಂದ್ರೆ ಗಂಗರು. ಯಾರ ಮಾರ್ಗದರ್ಶನದಲ್ಲಿ ಈ ಮನೆತನ ಸ್ಥಾಪನೆ ಆಯ್ತು ಅಂತ ನೀವೇನಾದ್ರೂ ಕೇಳಿದ್ರೆ ಸಿಂಹನಂದಿ. ಯಾರೇಳ್ರಿ? ಸಿಂಹನಂದಿಯ ಮಾರ್ಗದರ್ಶನದಲ್ಲಿ ಗುರುಗಳಾದ ಸಿಂಹನಂದಿ. ಗಂಗ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣವಾದ ಗುರುಗಳು ಸಿಂಹನಂದಿ. ಸ್ಥಾಪಕರು ಯಾರು? ಇಲ್ಲಿ ನೋಡಬಹುದು ನೀವು, ದಡಿಗ. ಸ್ಥಾಪಕರು ಯಾರು? ದಡಿಗ. ವೆರಿ ಇಂಪಾರ್ಟೆಂಟ್. ಜೊತೆಗೆ ಮಾಧವ. ನಿಮ್ಗಿಲ್ಲಿ ಆಪ್ಷನ್ ಎ ದಡಿಗ, ಆಪ್ಷನ್ ಬಿ ಮಾಧವ, ಆಪ್ಷನ್ ಸಿ ಮಯೂರವರ್ಮ, ಆಪ್ಷನ್ ಡಿ ದಂತಿವರ್ಮ. ಏನೋ ಸಮಥಿಂಗ್ ಕೊಟ್ರು ಅಂತ ಇಟ್ಕೊಳ್ರಿ. ನಿಮ್ಗೆ ದಡಿಗನು ಇದೆ, ಮಾಧವನು ಇದೆ. ಏನ್ ಸರ್ ಮಾಡೋದು? ಕನ್ಫ್ಯೂಸ್ ಆಗ್ತಾ ಇದೆಯಂದ್ರೆ ನೀವು ದಡಿಗನನ್ನ ಆಯ್ಕೆ ಮಾಡ್ಕೊಬೇಕು, ಮಾಧವನನ್ನಲ್ಲ. ಸರ್ ಜಂಟಿಯಾಗಿ ಎರಡು AB ಸರಿ AC ಸರಿ ಅಂತ ಕೇಳಿದಾಗ ದಡಿಗ ಮಾಧವನನ್ನ ಆಯ್ಕೆ ಮಾಡ್ಬೇಕು. ಯಾಕಂದ್ರೆ ಇದರ ಸ್ಥಾಪಕ ದಡಿಗ, ಆತನಿಗೆ ಬೆನ್ನೆಲುಬಾಗಿ ನಿಂತಿದ್ದು ಮಾಧವ. ಹಾಗಾಗಿ ಸೊ ಗಂಗರ ರಾಜ್ಯವನ್ನ ಏನಂತ ಕರಿತಾ ಇದ್ರು ಅಂದ್ರೆ ಗಂಗವಾಡಿ, ಗಂಗನಾಡು, ಶ್ರೀರಾಜ್ಯ. ನಿಮ್ಗೆ ಗಂಗವಾಡಿ, ಗಂಗನಾಡು ಗೊತ್ತಾಗುತ್ತೆ. ಸಮಥಿಂಗ್ ಸ್ಪೆಷಲ್ ಕೆಲವು ಕ್ವಶನ್ಸ್ ಆಗುತ್ತೆ. ಶ್ರೀರಾಜ್ಯ ಎಂದು ಕರೆಯಲ್ಪಟ್ಟ ಕೆಳಗಿನ ಮನೆತನ ಯಾವುದು ಅಂತ ಕೇಳ್ತಾರೆ. ಶ್ರೀರಾಜ್ಯ ಎಂದು ಕರೆಯಲ್ಪಟ್ಟ ಕೆಳಗಿನ ಮನೆತನ ಗಂಗ ಮನೆತನ. ನೆನ್ಪಿರ್ಲಿ ಸ್ನೇಹಿತರೆ. ಇದಾದ್ಮೇಲೆ ಇವರ ಪ್ರಥಮ ರಾಜಧಾನಿ ನೋಡಿ. ಇವ್ರ ಸುಮಾರು ರಾಜಧಾನಿ ಇದೆ. ಯಾವ್ದಾವ್ದು ಅಂತ ಕೇಳಿದ್ರೆ ಪ್ರಥಮ ರಾಜಧಾನಿ ಕೋಲಾರ ಅಥವಾ ಕುವಲಾಲ. ಹಳೆ ಹೆಸರಾದ್ರೂ ಕೇಳ್ಬೋದು, ಹೊಸ ಹೆಸರಾದ್ರೂ ಕೇಳ್ಬೋದು. ಇದು ಮೊದಲನೇ ರಾಜಧಾನಿ. ಇವರ ಪ್ರಥಮ ರಾಜಧಾನಿ ಅಂತ ಕೇಳಿ ತಲಕಾಡು ಇಟ್ಟಾಗ್ಲೂ ಕೂಡ ನೀವು ಕೋಲಾರ ಆಯ್ಕೆ ಮಾಡ್ಬೇಕು. ಗಂಗರ ಪ್ರಥಮ ರಾಜಧಾನಿ ತಲಕಾಡು ಅಂತ ಆಯ್ಕೆ ಮಾಡಿದ್ರೆ ಹೋಯ್ತು. ಸೊ ಮುಖ್ಯ ರಾಜಧಾನಿ ತಲಕಾಡು ಅಥವಾ ತಲವನಪುರ, ಮೈಸೂರು ಜಿಲ್ಲೆಯಲ್ಲಿದೆ. ಎಲ್ಲಿದೆ? ಮೈಸೂರು ಜಿಲ್ಲೆಯಲ್ಲಿದೆ. ಸ್ನೇಹಿತರೆ ನೆನ್ಪಿರ್ಲಿ ನಿಮ್ಗೆ, ನಾನು ಆಫ್ಲೈನ್ ಕ್ಲಾಸಸ್ ಅಲ್ಲಿ ಪಾಠ ಮಾಡ್ಬೇಕಾದ್ರೆ ತಲಕಾಡು ಯಾವ ರಾಜ್ಯದಲ್ಲಿ ಇದೆ ಅಂತ ಕೇಳ್ಬಿಟ್ಟು ಮಂಡ್ಯ, ಮೈಸೂರು, ಚಾಮರಾಜನಗರ, ಕೊಡಗು ಅಂತ ಆಪ್ಷನ್ ಕೊಟ್ರೆ ಮನೆ ದೇವರಾಣೆಗೂ 4ಕ್ಕೂ ಕೈ ಎತ್ತುತ್ತಾರೆ ಹುಡುಗರು. ಅಂದ್ರೆ ಗೊತ್ತಿಲ್ಲದ ವಿಚಾರ ಅದೆಷ್ಟೇ ಈಸಿ ಅನ್ಸಿದ್ರು ಕಷ್ಟ ಆಗುತ್ತೆ. ಹಾಗಾಗಿ ತಲಕಾಡು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ರೆ ಪ್ರಸ್ತುತ ಮೈಸೂರು ಜಿಲ್ಲೆಯಲ್ಲಿದೆ. ಅದರ ಹಳೆಯ ಹೆಸರು ತಲವನಪುರ. ಅರ್ಥ ಆಯ್ತಾ ಸ್ನೇಹಿತರೆ? ಈ ತರ ಟ್ರಿಕ್ಕಿ ಕ್ವಶನ್ಸ್ ಬರುತ್ತೆ. ನಂತರದ ರಾಜಧಾನಿಗಳು ಮಾಕುಂದ, ಚನ್ನಪಟ್ಟಣದ ಬಳಿ ಇದೆ. ಸೊ ಮಾನ್ಯಪುರ ಅಥವಾ ಮಣ್ಣೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದನ್ನ ನೋಡ್ತೀವಿ. ನನ್ನ ಒಂದು ಜಿಲ್ಲೆ ಇದು ಮಾನ್ಯಪುರ ಅಥವಾ ಮಣ್ಣೆ. ನನಗೆ ಅದಕ್ಕೆ ಪ್ರೌಡ್ ಇದೆ. ಗಂಗರು ನಮ್ಮನ್ನ ಆಳ್ವಿಕೆ ಮಾಡಿದಂತ ಒಂದು ಪ್ರದೇಶ ನಮ್ಮ ಊರ ಹತ್ರನೇ ಇದೆ ಅಂತ. ಮಾನ್ಯಪುರ ಅಥವಾ ಮಣ್ಣೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದನ್ನ ನೋಡ್ತೀವಿ. ಲಾಂಛನ, ಮದಗಜ, ವೆರಿ ಇಂಪಾರ್ಟೆಂಟ್. ಈಗ 4 ರಾಜಧಾನಿಗಳ ಬಗ್ಗೆ ಮಾತಾಡಿದೆ, ಅದ್ರಲ್ಲಿ ವೆರಿ ಇಂಪಾರ್ಟೆಂಟ್ ಕೋಲಾರ, ತಲಕಾಡು, ಮಾಕುಂದ, ಮಾನ್ಯಪುರ. ಸೊ ಇಲ್ಲಿ ಲಾಂಛನ ಇವ್ರದ್ದು ಲಾಂಛನ, ಮದಗಜ. ಲಾಂಛನ ಯಾವುದು ಅಂತ ಕೇಳಿದ್ರೆ ಧ್ವಜ, ಪಿಂಚಾಧ್ವಜ. ಧ್ವಜ ನೋಡಿ, ಲಾಂಛನಕ್ಕೂ ಧ್ವಜಕ್ಕೂ ವ್ಯತ್ಯಾಸ ಇದೆ. ಲಾಂಛನ, ಮದಗಜ, ಧ್ವಜ, ಪಿಂಚಾಧ್ವಜ. ಪಿತ್ರಾರ್ಜಿತ ಇವ್ರಿಗೆ ಉಡುಗೊರೆ ಏನಾಗಿ ಬಂದಿತ್ತು ಅಂದ್ರೆ ಉಗ್ರೋದಯ ಎಂಬ ಕಂಠಾಭರಣ. ಸ್ನೇಹಿತರೆ ಇವತ್ತು KE ಯಾವುದೇ ಪ್ರಶ್ನೆ ಕೇಳಿದ್ರು 1 ಪಾಯಿಂಟ್ ಅಲ್ಲಿ ಕೇಳಲ್ಲ. ಮ್ಯಾಥಿ ಫಾಲೋಯಿಂಗ್ ಕೊಡ್ತಾರೆ. 1, 2, 3, 4. ಈ ಕಡೆ 1, 2, 3, 4, 5. ಲಾಂಛನ ಕೇಳಲಿ, ಸ್ಥಾಪಕರು ಕೇಳಲಿ, ರಾಜಧಾನಿ ಕೇಳಲಿ, ಮ್ಯಾಥಿ ಫಾಲೋಯಿಂಗ್ ಸರಿಯಾದ ಜೋಡಿ, ತಪ್ಪಾದ ಜೋಡಿ. ಯಾಕಂದ್ರೆ ಬರೀ ಗಂಗರ್ನ ಓದ್ಕೊಂಡು ಎಕ್ಸಾಮ್ ಪಾಸ್ ಆಗ್ತೀವಿ ಅಂದ್ರೆ ಸುಳ್ಳು. ಇಡೀ ಕರ್ನಾಟಕ ಹಿಸ್ಟ್ರಿ ನೀವು ಡೀಪ್ ಆಗಿ ನೋಡ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಹಾಗಾಗಿ ನಿಮ್ಮ ಸ್ನೇಹಿತರಿಗೂ ಕೂಡ ಹೇಳಿ. ಬಹಳ ಜನ ಗೊತ್ತಿಲ್ಲ ಆರ್ ಮಂಜುನಾಥ್ ಸರ್ ಯೂಟ್ಯೂಬ್ ಅಲ್ಲಿ ಕ್ಲಾಸ್ ಮಾಡ್ತಾ ಇದ್ದಾರೆ ಅಂತ. ಸೊ ಹಾಗಾಗಿ ಚೂರು ಈ ವಿಚಾರವನ್ನ ಸ್ಪ್ರೆಡ್ ಮಾಡಿ. ಯಾಕಂದ್ರೆ ನಾನು ಮಾಡ್ತಕ್ಕಂಥ ಉಚಿತ ತರಗತಿ ಹೆಚ್ಚಿನ ಜನಕ್ಕೆ ರೀಚ್ ಆದಾಗ ನನಗೂ ಆತ್ಮತೃಪ್ತಿ ಇರುತ್ತೆ. ನನಗೂ ಅದೊಂದು ಆಸೆಯಿಂದ ತಾನೇ ನಾನು ಪಾಠ ಮಾಡೋದು.
ಸೊ ಹಾಗಾಗಿ ಪ್ಲೀಸ್ ನಿಮ್ಮ ಸ್ನೇಹಿತರುಗಳಿಗೆ ಹೇಳಿ, ಯೂಟ್ಯೂಬ್ ಅಲ್ಲಿ ನೋಡಿ ಫ್ರೀ ಆಗಿ ಮಾಡಿದಾರೆ ಅಂತ. ನನಗೆ ಬಹಳ ಜನ ಫೋನ್ ಮಾಡ್ತೀರಾ, ಸರ್ ನಿಮ್ದು ಹ್ಯಾಪ್ ಇದೆಯಾ, ಹಿಸ್ಟ್ರಿ ಕ್ಲಾಸ್ ನಾ ಪರ್ಚೇಸ್ ಮಾಡ್ತೀವಿ ಅಂತ. ಫ್ರೀ ಆಗಿ ಕೊಡ್ತೀನಿ ಅಂದ್ರೆ ಯಾಕೆ ನೋಡ್ಬಾರ್ದು? ನೀವೇ ನಮ್ಮನ್ನ ಕಮರ್ಷಿಯಲ್ ಮಾಡಕ್ ಟ್ರೈ ಮಾಡ್ತೀರಾ. ನಮ್ಮ ಮೈಂಡ್ ಇರುತ್ತೆ ಉಚಿತವಾಗಿ ಕೊಡ್ಬೇಕು. ಭಗವಂತ ನಮ್ಮ ಒಂದು ಅತ್ಯಂತ ಕಡುಬಡದಿಂದ ಬಂದಂತ ನಾವು ಇವತ್ತೊಂದು ಉತ್ತಮವಾದಂತ ಜೀವನ ನಿಮ್ಮಗಳ ಆಶೀರ್ವಾದದಿಂದ ಮಾಡ್ತಾ ಇದೀವಿ. ಹಾಗಾಗಿ ನಾವೇನಾದ್ರೂ ಸಮಾಜಕ್ಕೆ ಕೊಡ್ಬೇಕಂದ್ರೆ ಒಂದು ಒಳ್ಳೆ ಉದ್ದೇಶದಿಂದ ಉಚಿತವಾದಂತ ತರಗತಿಯನ್ನ ಮಾಡ್ತಾ ಇರ್ತೀವಿ. ಬಹಳ ಜನ ಸರ್ ನೀವು ಆಪಲ್ ಉಚಿತವಾಗಿ ಆಪಲ್ ಕ್ಲಾಸ್ ಕೊಡ್ತೀರಾ ಪರ್ಚೇಸ್ ಮಾಡ್ತೀವಿ ಅಂತೀರಾ. ಬೇಡಪ್ಪ, ನೀವೇ ನಮ್ಮನ್ನ ಕಮರ್ಷಿಯಲ್ ಮಾಡ್ಬೇಡ್ರಿ. ನಾನು ಖಂಡಿತವಾಗಿ ಉಚಿತವಾಗಿ ಯೂಟ್ಯೂಬ್ ಅಲ್ಲೇ ಕೊಡ್ತೀನಿ. ಬಟ್ ನನ್ಗೊಂದ್ ಸಹಕಾರ ಮಾಡ್ರಿ, ನಿಮ್ಮ ಸ್ನೇಹಿತರುಗಳಿಗೆ ವಿಚಾರ ತಿಳಿಸ್ರಿ. ಆರ್ ಮಂಜುನಾಥ್ ಸರ್ ಕರ್ನಾಟಕ ಹಿಸ್ಟ್ರಿ ಮಾಡ್ತಾ ಇದಾರೆ, ಚೆನ್ನಾಗಿತ್ತು ಅಂದ್ರೆ ಚೆನ್ನಾಗಿ ಮಾಡ್ತಾ ಇದಾರೆ, ದಯಮಾಡಿ ನೋಡಿ, ಅಲ್ಲೇ ಫ್ರೀ ಆಗಿ ಸಿಗುತ್ತೆ ಅಂತ ಹೇಳಿ. ಓಕೆನಾ? ನೆಕ್ಸ್ಟ್ ಇದಾದ್ಮೇಲೆ ದಡಿಗನ ಬಗ್ಗೆ ಒಂದ್ ಸ್ವಲ್ಪ ನೋಡೋಣ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್ ನೋಡಿ. ದಡಿಗನಿಗೆ ಇನ್ನೊಂದು ಹೆಸರಿತ್ತು, ಕೊಂಗಿಣಿ ವರ್ಮ ಅಂತ. ಕೊಂಗಿಣಿ ವರ್ಮ ಅಂತ ದಡಿಗನ ಮತ್ತೊಂದು ಹೆಸರು ಕೊಂಗಿಣಿ ವರ್ಮ. ಯಾಕೆ ಗೊತ್ತಾ? KPTCL ಎಕ್ಸಾಮ್ 2024 ಕೇಳಿದ್ರು. 1 2 3 4 1 2 3 4 5 ಕೊಟ್ಬಿಟ್ಟು ಸ್ಥಾಪಕರನ್ನ ಕೊಟ್ಟಿದ್ರು, ಮ್ಯಾಥ್ಯೂ ಫಾಲೋಯಿಂಗ್ ಅಂತ. ಗಂಗರು ಇತ್ತು, ದಡಿಗ ಅನ್ನೋದು ಎಲ್ಲೂ ಇರ್ಲಿಲ್ಲ, ಕೊಂಗಿಣಿ ವರ್ಮ ಅಂತಿತ್ತು. ಬಹಳ ಜನಕ್ಕೆ ಗಂಗಮನೆತನದ ಸ್ಥಾಪಕ ದಡಿಗ ಅಂತ ಓದಿ ಓದಿ ರೂಢಿ ಆಗ್ಬಿಟ್ಟಿತ್ತು. ಈ ಕೊಂಗಿಣಿ ವರ್ಮನ ಹೆಸರೇ ಕೇಳಿರ್ಲಿಲ್ಲ, ಬಹಳಷ್ಟು ಹುಡುಗರು ಕೇಳಿರ್ಲಿಲ್ಲ. ಪಾಪ ತಪ್ಪಾಕ್ಬಿಟ್ಟು ಬಂದು ಈಚಿಗೆ ಬಂದು ಬಹಳ ಜನ ಫೋನ್ ಮಾಡಿದ್ರು, ಸರ್ ಇದೇನ್ ಸರ್ ಇದು ತಪ್ಪು ಕೊಟ್ಬಿಟ್ಟಾನೆ, ಗ್ರೇಸ್ ಕೊಡ್ತಾನ ಅಂತ. ಏನ್ ಕೊಟ್ಟಾನಪ್ಪ ಅಂದ್ರೆ, ಸರ್ ಗಂಗಮನೆತನದ ಸ್ಥಾಪಕ ದಡಿಗ ಬರ್ಬೇಕಲ್ವಾ ಸರ್, ಆ ಹೆಸರೇ ಇರ್ಲಿಲ್ಲ ಸರ್ ಆಪ್ಷನ್ ಅಲ್ಲಿ ಅಂತ. ಏನೇನಿತ್ತು ಓದಪ್ಪ ಅಂದ್ರೆ ಕೊಂಗಿಣಿ ವರ್ಮ ಅಂತಿತ್ತು ಸರ್ ಅಂದ್ರು. ಅಯ್ಯೋ ಬುಕ್ ಓದಿದಿರ ಪಾಪ, ಒಂಚೂರು ಗಮನ ಕೊಟ್ಟು ಓದೋದಲ್ವೇಂದ್ರು. ಯಾಕೆಂದ್ರೆ ಕೊಂಗಿಣಿ ವರ್ಮ ಅಂತಕ್ಕಂಥದ್ದು ದಡಿಗನ ಮತ್ತೊಂದು ಹೆಸರು ಅಂತೇಳಿ ಈ ರೀತಿ ಟ್ರಿಕ್ಕಿ ಕ್ವಶನ್ ಅನ್ನ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳೋದ್ರ ಮುಖಾಂತರ ಅಟ್ಲೀಸ್ಟ್ ಒಂದೊಂದು ಕ್ವಶನ್ ಅಲ್ಲಿ ಒಂದೊಂದು 10% ಹುಡುಗರನ್ನ ಫೇಲ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಅತಿ ಬುದ್ಧಿವಂತರನ್ನಷ್ಟೇ ಆಯ್ಕೆ ಮಾಡ್ಕೊತಾರೆ. ಇವರ ಬಿರುದುಗಳು ಧರ್ಮ ಮಹಾರಾಜ, ಆಲ್ರೆಡಿ ಹೇಳಿದೆ. ಈ ಧರ್ಮ ಮಹಾರಾಜ ಅನ್ನೋ ಬಿರುದು ಇವ್ರಿಗೆ ಫಸ್ಟ್ ಅಲ್ಲ, ಕದಂಬರಿಗಿತ್ತು, ಇದು ಕಂಟಿನ್ಯೂ ಆಯ್ತು. ಪದ್ಮನಾಭವ ಸುತ ಅಂತಿತ್ತು. ಪಾಲಾರ್ ನದಿಯ ಪೂರ್ವದಲ್ಲಿ ಆಳ್ವಿಕೆ ಮಾಡುತ್ತಿದ್ದ ಬೃಹತ್ ಬಾಣರನ್ನು ಸೋಲಿಸಿ ಬೃಹತ್ ಬಾಣ ವಂಶವನದವನಾಲ. ನೋಡಿ ಈ ಟೈಟ್ಲ್ ವೆರಿ ಇಂಪಾರ್ಟೆಂಟ್, ಅತ್ಯಂತ ಬ್ಲೂ ಇಂಕ್ ಅಲ್ಲಿ ಕೊಟ್ಟಿದ್ದೀನಿ. ಬೃಹತ್ ಬಾಣ ವಂಶದವನಾಲ ಅಂತಕ್ಕಂಥ ಬಿರುದು ಯಾರಿಗಿತ್ತು ಅಂದ್ರೆ ದಡಿಗನಿಗೆ ಇತ್ತು. ಇದು ಕೇಳುವ ಸಾಧ್ಯತೆ ಇದೆ. ಬೃಹತ್ ಬಾಣ ವಂಶವನದವನಾಲ. ಸೊ ಈತ ತನ್ನ ಗುರು ಸಿಂಹ ನದಿಯ ಇಚ್ಛೆಯಂತೆ ಶಿವಮೊಗ್ಗ ಜಿಲ್ಲೆಯ ದುಂಡಲಿಯಲ್ಲಿ ಒಂದು ಚೈತ್ಯಾಲಯವನ್ನ, ಜೈನರಿಗೆ ಬೌದ್ಧರಿಗೆ ಒಂದು ಚೈತ್ಯಾಲಯವನ್ನ, ಪ್ರಾರ್ಥನಾ ಮಂದಿರವನ್ನ ಕಟ್ಟಿಸ್ಕೊಟ್ಟಿರ್ತಕ್ಕಂಥದ್ದನ್ನ ನೋಡ್ತೀವಿ. ಇವೆಲ್ಲ ಟೀಚರ್ ಹುಡುಗರು ಸ್ವಲ್ಪ ಗಮನ ಕೊಡಿ. ಬೃಹತ್ ವಾಣ ವಂಶದವನಾಲ ಅಂತಕ್ಕಂಥ ಬಿರುದನ್ನ ಪೀಸಿಟ್ಟು ಎಲ್ಲರೂ ನೋಡ್ಕೊಳ್ಳಿ. ಸೊ ಈ ದಡಿಗನ್ ಬಗ್ಗೆ ಟೀಚರ್ ಹುಡುಗರು, GPSTR PSTR HSTR ಹುಡುಗರು ಸ್ವಲ್ಪ ಗಮನ ಕೊಡಿ. 1ನೇ ಮಾಧವ, ಈತನ ಬಿರುದು ಪರಮ ಮಹೇಶ್ವರ, ಪರಮ ಭಟ್ಟಾರಕ. ಯಾವ್ದಾದ್ರೂ ಒಬ್ಬ ವ್ಯಕ್ತಿಯ ಬಿರುದನ್ನ ಸರ್ಪ್ರೈಸ್ ಆಗಿಡ್ತಾನೆ, ಯಾವ್ದು ಒಂದದು ನನಗೂ ಗೊತ್ತಿಲ್ಲ. ಹಾಗಾಗಿ ಎಲ್ಲರ ಬಗ್ಗೆನೂ ಹೇಳ್ತೀನಿ, ಒಂದು ಸಲ ನೋಡಿರಿ, ಅಟ್ಲೀಸ್ಟ್ ಗೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಪರಮ ಮಹೇಶ್ವರ ಮತ್ತು ಪರಮ ಭಟ್ಟಾರಕ ಅಂತದ್ದು ಗಂಗರ ಶಾಸನಗಳಲ್ಲಿ ಮೊದಲ ಬಾರಿಗೆ ಉಲ್ಲೇಖವಾಗುವ ಅರಸ. ಇದು PC ಟೀಚರ್ಗೆ ಬಹಳ ಇಂಪಾರ್ಟೆಂಟ್, KSET ನೆಟ್ಟು ಎಲ್ಲರಿಗೂ. ಶಾಸನಗಳಲ್ಲಿ ಉಲ್ಲೇಖವಾಗಿರುವ ಗಂಗರ ಮೊದಲ ಅರಸ ದಡಿಗ, 1ನೇ ಮಾಧವ, ದುರ್ವಿನೀತ, ಶ್ರೀ ಪುರುಷ ಅಂತ ಕೊಡ್ತಾರೆ. ಇಲ್ಲಿ ಬಹಳ ಕನ್ಫ್ಯೂಸ್ ಆಗುತ್ತೆ ಸ್ನೇಹಿತರೆ, ಯಾಕಂದ್ರೆ 1ನೇ ಮಾಧವ ಅಂತ ಪಾಪ್ಯುಲರ್ ವ್ಯಕ್ತಿ ಅಲ್ಲ. ಹಾಗಾಗಿ ಅವನನ್ನೇ ಕೂಡ ಎಕ್ಸಾಮ್ ಅಲ್ಲಿ ನೀವು ಬಿಟ್ಟು ಬೇರೆಯವ್ರನ್ನ ಆಯ್ಕೆ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಎಷ್ಟೋ ಜನ ಹುಡುಗರು ಗಂಗರು ಓದ್ಬೇಕಾದ್ರೆ ಸೀದಾ ದಡಿಗನ್ ಓದ್ಕೊಂಡು ದುರ್ವಿನೀತನ್ಗೆ ಹೋಗಿ ಶ್ರೀ ಪುರುಷನ್ ನೋಡಿ ಗಂಗರು ಚಾಪ್ಟರ್ ಮುಗ್ದೋಯ್ತು ಅಂತೀರಾ. ಈ ತರ ಸೂಕ್ಷ್ಮ ವಿಚಾರಗಳನ್ನ ತೆಗೆದು ಕೇಳ್ತಾರೆ. ಒಂದು 3 ರಿಂದ 5 ಪ್ರಶ್ನೆಗಳು ಈ ತರ ಸೂಕ್ಷ್ಮ ವಿಚಾರಗಳ ಬಗ್ಗೆ ಇರುತ್ತೆ. ಯಾರು ಇವನ್ನ ಅಟೆಂಡ್ ಮಾಡ್ತಿರೋ ಅವ್ರಿಗಷ್ಟೇ ಜಾಬ್ ಆಗುತ್ತೆ, ನೆನಪಲ್ಲಿ ಇಟ್ಕೊಳ್ರಿ. ಉಪನಿಷತ್ತು ಮತ್ತು ನೀತಿ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದ್ದ ಈತನಿಗೆ ದತ್ತಕ ಸೂತ್ರ ವೃತ್ತಿ ಅಂತಕ್ಕಂಥ ಕೃತಿಯನ್ನ ಬರೆದಿದ್ದ. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, PC ಟೀಚರ್. ದತ್ತಕ ಸೂತ್ರ ವೃತ್ತಿ ಎಂಬ ಕೃತಿಯನ್ನ ರಚಿಸಿದ್ದ. ನೆಕ್ಸ್ಟ್ ಹರಿವರ್ಮ, ಈತನ ಬಗ್ಗೆನೂ ಕೇಳೋ ಸಾಧ್ಯತೆ ಕಡಿಮೆ ಇರುತ್ತೆ. ಆರ್ಯವರ್ಮ ಅಥವಾ ಕೃಷ್ಣವರ್ಮ ಅಂತ ಕರಿತಾ ಇದ್ರನ್ನ ನೋಡಿ. ಇದೊಂದು ಪಾಯಿಂಟ್ ಕೇಳಬಹುದು. ರಾಜಧಾನಿಯನ್ನ ಕೋಲಾರದಿಂದ ತಲಕಾಡಿಗೆ ವರ್ಗಾಯಿಸಿದ. ಇದೊಂದು ಕೇಳೋ ಸಾಧ್ಯತೆ ಇದೆ ಹರಿವರ್ಮನ ಬಗ್ಗೆ, ನೆನಪಲ್ಲಿ ಇಟ್ಕೊಳ್ರಿ. PC ಇಂದ ಎಲ್ಲ ಹುಡುಗರು ಕೂಡ. ಟೀಚರ್ ಸ್ಟೂಡೆಂಟ್ ಮಾತ್ರ ಪ್ರತಿಯೊಂದು ನೋಡ್ಬೇಕು, GPSTR PSTR HSTR. ಬಟ್ PC ಹುಡುಗರು, PSI ಹುಡುಗರು ಇದೊಂದು ನೆನ್ಪಿಟ್ಕೊಂಡ್ರೆ ಸಾಕು. ಇವನ ಆಸ್ಥಾನದಲ್ಲಿದ್ದ ಮಾಧವ ಭಟ್ಟನೆಂಬ ಬ್ರಾಹ್ಮಣ ಪಂಡಿತ. ಮಾಧವ ಭಟ್ಟ ಯಾರ ಆಸ್ಥಾನದಲ್ಲಿದ್ರು? ಹರಿವರ್ಮನ ಆಸ್ಥಾನದಲ್ಲಿದ್ದು. ವಾದಿ ಗಜೇಂದ್ರ ಎಂಬ ಬೌದ್ಧ ವಿದ್ವಾಂಸನನ್ನ ಸೋಲಿಸಿ ವಾದಿಬ ಸಿಂಹ ಎಂಬ ಬಿರುದನ್ನ ಪಡೆದ. ನೋಡಿ, ಹರಿವರ್ಮನ ಆಸ್ಥಾನದಲ್ಲಿದ್ದಂತ ಕವಿ. ಯಾಕೆಂದ್ರೆ ಒಂದ್ 3-4 ಪ್ರಶ್ನೆಗಳು ಬರೋ ಸಾಧ್ಯತೆ ಇದೆ.
ಈ ಕಡೆ ಮಹಾರಾಜರು, ಈ ಕಡೆ ಕವಿಗಳು. ಯಾರ ಆಸ್ಥಾನದಲ್ಲಿ ಯಾರಿದ್ರು ಮ್ಯಾಚ್ ದಿ ಫಾಲೋಯಿಂಗ್, ಹೊಂದಿಸಿ ಬರೆಯಿರಿ, ಸರಿಯಾದ ಜೋಡಿ, ತಪ್ಪಾದ ಜೋಡಿ ಅಂತ ಕೇಳುವ ಸಾಧ್ಯತೆಗಳಿರ್ತವೆ. ಇಲ್ಲ ಕವಿಗಳನ್ನ ಕೊಟ್ಟು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳೋ ಸಾಧ್ಯತೆಗಳಿರ್ತವೆ. ಇಲ್ಲ ಕವಿಗಳನ್ನ ಕೊಟ್ಟು ಕೃತಿಗಳನ್ನ ಕೊಟ್ಟು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳೋ ಸಾಧ್ಯತೆಗಳಿರ್ತವೆ. ಅದಕ್ಕೆ ನಾನು ಏನ್ ಮಾಡಿದ್ದೀನಿ, ಲಿಟ್ರೇಚರ್ ನ ಒಂದ್ ಕಡೆ ಕೊಡೋದ್ ಬದಲಾಗಿ ಯಾವ್ಯಾವ ಕವಿಗಳು ಯಾರ್ಯಾರ ಆಸ್ಥಾನದಲ್ಲಿ ಬಂದಿದ್ರೋ ಮ್ಯಾಕ್ಸಿಮಮ್ ಅಲ್ಲೇ ಕೊಡುವ ಪ್ರಯತ್ನವನ್ನ ಮಾಡಿದೀನಿ. ಯಾಕಂದ್ರೆ ನಿಮ್ ಮತ್ತೆ ಅದನ್ನ ಬಯಟ್ ಮಾಡೋದ್ ಬೇಡ, ಕಂಟೆಂಟ್ ತರ ಓದಿರೆ ನೆನ್ಪಿರ್ಲಿ ಅಂತ. ವಾದಿ ಗಜೇಂದ್ರ ಎಂಬ ಬೌದ್ಧ ವಿದ್ವಾಂಸನನ್ನ ಮಾಧವ ಭಟ್ಟ ಕವಿಯು ಸೋಲಿಸಿ ವಾದಿಬ ಸಿಂಹ ಎಂಬ ಬಿರುದನ್ನ ಪಡಿತಾನೆ. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಹರಿವರ್ಮನ ನಂತರ ಸಿಂಹವರ್ಮ ವಿಷ್ಣುಗೋಪ ಕೆಲ ಕಾಲ ಆಳ್ವಿಕೆ ಮಾಡ್ತಾರೆ. ಇದೇನು ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅಲ್ಲದೆ ಇದ್ರು ನನ್ನ ಟೀಚರ್ಸ್ ಹುಡುಗರಿಗೆ ಕಾಲಾನುಕ್ರಮದಲ್ಲಿ ದೊರೆಗಳನ್ನ ಕೇಳೋದ್ರಿಂದ ಇದು ಇಂಪಾರ್ಟೆಂಟ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಬಿಟ್ರೆ ಪೊಲೀಸ್ಗೆ ಏನ್ ಕೇಳಲ್ಲ. ಮೂರನೇ ಮಾಧವ, ಇವನ್ಗೆ ತಡಾಂಗಲ ಮಾಧವ ಅಂತ ಇನ್ನೊಂದು ಹೆಸರಿತ್ತು. ಇವರ ಗುರುಗಳು ಜೈನಾಚಾರ್ಯ ವೀರದೇವ. ಟೀಚರ್ಸ್ ಹುಡುಗರು ನೋಡ್ಕೊಳ್ಳಿ, ಪೊಲೀಸ್ನವ್ರಿಗೆ ಏನು ಅಷ್ಟೊಂದು ಕೇಳೋ ಸಾಧ್ಯತೆ ಇಲ್ಲ. ಇದು 32 ಆಯುಧಗಳ ಬಳಕೆಯಲ್ಲಿ ನಿಷ್ಣಾತನಾಗಿದ್ದ ಈತ ಬೌದ್ಧ ಧರ್ಮಕ್ಕೆ ಬೆಂಬಲ ನೀಡಿದ ಏಕೈಕ ಗಂಗಾರಸ. ನೋಡಿ, ಇದು ಒಂದು ಪಾಯಿಂಟ್. ಟೀಚರ್ಸ್ ಪೊಲೀಸು ಎಲ್ಲಾರು ನೋಡ್ಕೊಳ್ರಪ್ಪ ಸ್ವಲ್ಪ, ಯಾಕಂದ್ರೆ ರಿಲಿಜಿಯನ್ ಲೈಫ್ ಬಂದಾಗ ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗ್ತದೆ. ಬೌದ್ಧ ಧರ್ಮಕ್ಕೆ ಬೆಂಬಲವನ್ನ ಕೊಟ್ಟ ಕದಂಬ ದೊರೆ ಕಾಕುತ್ಸವರ್ಮನ ಮಗಳನ್ನ ಮದುವೆ ಆಗಿದ್ದ. ನಾನು ಈಗಾಗ್ಲೇ ಹೇಳಿದ್ನಲ್ಲ, ಕದಂಬರಿಗೂ ಗಂಗರಿಗೂ ರಿಲೇಶನ್ಶಿಪ್ ಇತ್ತು ಅಂತ ಕಾಕುತ್ಸವರ್ಮ ಹೇಳ್ಬೇಕಾದ್ರೆ, ಆ ಕದಂಬ ದೊರೆ ಕಾಕುತ್ಸವರ್ಮನ ಮಗಳನ್ನ ವಿವಾಹವಾದ ಗಂಗರಸ ಮೂರನೇ ಮಾಧವ. ಈ 2 ಪಾಯಿಂಟ್ ಸ್ವಲ್ಪ ಎಲ್ಲರಿಗೂ ಇಂಪಾರ್ಟೆಂಟ್. ನೆಕ್ಸ್ಟ್ ಅವನೀತ. ಟೈಟ್ಲ್ಗಳು ನೋಡಿ ಸ್ನೇಹಿತರು, ಒಂದು ಮಾರ್ಕ್ಗೋಸ್ಕರ ಇಡೀ ನನ್ನ ಇತಿಹಾಸದಲ್ಲಿ ಬರ್ತಕ್ಕಂಥ ಎಲ್ಲ ದೊರೆಗಳ ಟೈಟ್ಲ್ ಅನ್ನ ಹೇಳ್ತೀನಿ. ಸರ್ ನೆನ್ಪಿಡಕ್ ಆಗತ್ತಾ ಅಂತ ಮತ್ತೆ ಮತ್ತೆ ಕೇಳ್ಬೇಡ್ರಿ. ಅಟ್ಲೀಸ್ಟ್ ನೀವು ಒಂದ್ಸಲ ಕಿವೆ ಮೇಲೆ ಹಾಕೊಂಡಿದ್ರೆ ಗೆಸ್ ಆದ್ರೂ ಮಾಡಕ್ ಸಾಧ್ಯ ಆಗುತ್ತೆ. 50-50 ಚಾನ್ಸಸ್ ಆದ್ರೂ ಇರುತ್ತೆ ನನ್ನ ಒಂದು ಅಭಿಲಾಷೆಯಿಂದ ಹೇಳುವ ಪ್ರಯತ್ನವನ್ನ ಮಾಡ್ತೀನಿ. ಸರ್ ಇಷ್ಟೊಂದು ಡೆಪ್ತ್ ಆಗಿ ಹೇಳಿದ್ರೆ ನಾವು ನೆನ್ಪಿಟ್ಕೊಳ್ಳೋದು ಹೆಂಗೆ ಅಂತ ಪ್ಲೀಸ್ ಹೇಳ್ಬೇಡಿ. ಬಿಕಾಸ್ ಆಫ್ ನಮ್ಗೆ ಜಾಬ್ ಬೇಕು. ಲೈಫಲ್ಲಿ 60 ವರ್ಷದ ಸುಖ ಜೀವನಕ್ಕಾಗಿ ಒಂದ್ ಸ್ವಲ್ಪ ದಿನ ಕಷ್ಟ ಪಡಬೇಕು. ಹರಿಚರಣಾರವಿಂದ ಪ್ರಣಿಪಾತ. ಅವನೀತನಿಗೆ ಹರಿಚರಣಾರವಿಂದ ಪ್ರಣಿಪಾತ ಎಂಬ ಬಿರುದಿತ್ತು. ಇವರ ಗುರುಗಳು ವಿಜಯ ಕೀರ್ತಿ. ಇವೆಲ್ಲ ಕೇಳೋ ಸಾಧ್ಯತೆ ಕಡಿಮೆ, ಬಿರುದು ಕೇಳ್ಬೋದು ನೋಡ್ಕೊಳ್ರಿ. ಅವನೀತ ಪುನ್ನಾಟದ ಸ್ಕಂದವರ್ಮನ ಮಗಳನ್ನ ಮದುವೆ ಆಗಿದ್ದ ಜ್ಯೇಷ್ಠಾದೇವಿಯನ್ನ. ಈ ಜ್ಯೇಷ್ಠಾದೇವಿ, ಅವನೀತ ಮತ್ತು ಜ್ಯೇಷ್ಠಾದೇವಿ ಸತಿಪತಿಗಳು. ಜ್ಯೇಷ್ಠಾದೇವಿ ಪುನ್ನಾಟದ ಸ್ಕಂದವರ್ಮನ ಏಕೈಕ ಮಗಳು. ಪಾಯಿಂಟ್ ಟು ಬಿ ನೋಟೆಡ್, ಮುಂದಕ್ಕೆ ಬೇಕಾಗುತ್ತೆ ನಿಮ್ಗೆ. ನೋಡಿ, ಇದು ಎಲ್ಲ ಎಕ್ಸಾಮ್ಗೂ ವೆರಿ ಇಂಪಾರ್ಟೆಂಟ್. ಬಹಳಷ್ಟು ನನ್ನ ಸ್ನೇಹಿತರು ಗಂಗರು ಅಂತಿದಂಗೆ ಸ್ಥಾಪಕನಿಂದ ಸೀದಾ ಇಲ್ಲಿಗೆ ಬಂದ್ಬಿಡ್ತಾರೆ ದುರ್ವಿನೀತನಿಗೆ. ಬಟ್ ನನ್ನ ಕರ್ತವ್ಯ, ನಾನು ಎಲ್ಲಾ ಎಕ್ಸಾಮ್ಗಳನ್ನ ದೃಷ್ಟಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. ನಿಮ್ಮ ಬೆಂಬಲ ಇರಲಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಅರ್ಥ ಆಯ್ತಪ್ಪ? ಯಾವ್ದಾದ್ರು ಹೊಸ ಟಾಪಿಕ್ ಬೇಕಾಗಿದ್ರು ಕೂಡ ಕಮೆಂಟ್ ಮಾಡಿ. ನನ್ನ ಕೈಲಾದಷ್ಟು ನಾನು ನಿಮ್ಗೆ ಸಹಾಯ ಮಾಡೋ ಪ್ರಯತ್ನ ಪಡ್ತೀನಿ. ನನ್ನಿಂದನೇ ಎಲ್ಲ ಅಂತ ನಾನು ಎಲ್ಲೂ ಕೂಡ ಹೇಳಿಲ್ಲ. ನೋಡಿ, ದುರ್ವಿನೀತನ ತಂದೆ ತಾಯಿ ಯಾರು ಅಂತ ಕೇಳ್ಬೋದು. ಅವನೀತ ಮತ್ತು ಜ್ಯೇಷ್ಠಾದೇವಿ. ಈತನ ಮತ್ತೊಂದು ಹೆಸರು ನಿರ್ವಿನೀತ. ನಿಮಗೆ ದುರ್ವಿನೀತ ಅಂತ ಕೊಡೋ ಬದಲು ನಿರ್ವಿನೀತ ಅಂತ ಕೊಟ್ರೆ ಬಹಳ ಜನ ಕನ್ಫ್ಯೂಸ್ ಆಗಿಬಿಡ್ತೀರಾ. ಇವತ್ತಿನ ಕಾಂಪಿಟೇಟಿವ್ ಎಕ್ಸಾಮ್ ಈ ತರ ಸಿಂಪಲ್ ಕ್ವಶನ್ಸ್ ಗಳಿಂದ ನಮ್ಮನ್ನ ಕನ್ಫ್ಯೂಸ್ ಮಾಡುತ್ತೆ. ನಾ ಪೇಪರ್ ಮಾಡಿದಾಗ ವೆರಿ ಈಸಿ ಇತ್ತು ಅಂತ ಹುಡುಗರು ಫೋನ್ ಮಾಡಿ ಟಫುಸಾ ಅಂತಾರೆ. ಯಾಕ್ರೆ ಅಂದ್ರೆ ಅವ್ರು ದುರ್ವಿನೀತನ್ ನೋಡಿರ್ತಾರೆ, ಅವನ ಇನ್ನೊಂದ್ ಹೆಸರು ನಿರ್ವಿನೀತನ್ ನೆನ್ಪಿಟ್ಕೊಂಡಿರಲ್ಲ. ಎಗೈನ್ ಟೈಟಲ್ಸ್: ಮತ್ತರಸ, ಕಮಲೋದರ, ಅವನೀತಸ್ತರ, ಧರ್ಮ ಮಹಾರಾಜ, ಅರಿಂದ್ರೂಪ. ಮತ್ತರಸ, ಕಮಲೋದರ, ಅವನೀತ ಸ್ಥಿರ, ಧರ್ಮ ಮಹಾರಾಜಾದಿರಾಜ, ಅರಿಂದ್ರೂಪ. ಅರ್ಥ ಆಯ್ತಪ್ಪ? ನೆಕ್ಸ್ಟ್ ನೋಡಿ, ಈ ಕಡಗಟ್ಟೂರು ಶಾಸನದ ಪ್ರಕಾರ ತನ್ನ ಮಲ ಸಹೋದರಿಗೆ ಸಹಾಯ ಮಾಡಿದ ಪಲ್ಲವ ಮತ್ತು ಬನವಾಸಿ ಕದಂಬ ಅರಸನನ್ನ ಸೋಲಿಸಿದನು. ನೋಡಿ, ಇಲ್ಲಿ ಯಾರ್ಯಾರನ್ನು ಸೋಲಿಸ್ತಾ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ PC2 KS ಈ ಒಂದ್ 4 ಶಾಸನಗಳ ಕೊಡ್ತಾರೆ. A B C D ಅಂತ 4 ಶಾಸನ ಕೊಡ್ತಾರೆ. ಇದು ಆರ್ಟ್ ಅಂಡ್ ಕಲ್ಚರ್ ಅಂತ ಕರಿತೀವಿ. ಇದನ್ನ 4 ಶಾಸನ ಕೊಟ್ಟು 1 ಸರಿಯಾಗಿದೆ, 2 ಸರಿಯಾಗಿದೆ, 3 ಸರಿಯಾಗಿದೆ, 4 ಸರಿಯಾಗಿದೆ. ಕ್ವಶನ್ ಏನು? ಗಂಗರ ಕಾಲಕ್ಕೆ ಸಂಬಂಧಿಸಿದ ಶಾಸನಗಳು ಯಾವ್ಯಾವು? 4 ಗಂಗರ ಕಾಲಕ್ಕೆ ಸಂಬಂಧಪಟ್ಟಿರೋದು ಕೊಡ್ಬೋದು, ಅಥವಾ 2 ಅತ್ತ 2 ಇತ್ತ ಕೊಡ್ಬೋದು, ಅಥವಾ AB ಸರಿ, AC ಸರಿ, AD ಸರಿ, ABCD ಸರಿ, ಈ ತರನು ಕೊಡ್ತಾರೆ. ಹಾಗಾಗಿ ಈ ಶಾಸನಗಳು ನಿಮ್ ಕಿವಿಗೆ ಬಿದ್ದಿರ್ಲಿ ಅಂತ ನಾನು ಇದನ್ನ ನೋಟ್ ಮಾಡ್ತಿದ್ದೀನಿ. ವಿಶೇಷವಾಗಿ PSTR, GPSTR, HSTR. ಕಡಗಟ್ಟೂರು ಶಾಸನ, ಇದ್ರೊಳಗೆ ಏನ್ ಕಂಟೆಂಟ್ ಇತ್ತು ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ಯಾಕಂದ್ರೆ ಇದು ಅಂತ ಮಹತ್ವದೇನಲ್ಲ. ಪಲ್ಲವ ಬನವಾಸಿ ಕದಂಬರನ್ನು ಸೋಲಿಸ್ತಾರೆ. ಬಟ್ ಕಡಗಟ್ಟೂರು ಶಾಸನ ಗಂಗರ ಕಾಲಕ್ಕೆ ಸಂಬಂಧಪಟ್ಟಿರೋದು. ನೆಕ್ಸ್ಟ್, ಪುನ್ನಾಟದ ಅರಸ ಸ್ಕಂದವರ್ಮ. ಈಗಾಗ್ಲೇ ಹೇಳಿದೆ, ಇವ್ರ ತಾಯಿ ಗಂಡು ಮಕ್ಳಿಲ್ಲ, ಸತ್ತೋದ್ರು. ಆಗ ಮೊಮ್ಮಗನಾದ ಈತನಿಗೆ ಪುನ್ನಾಟ ಸಾಮ್ರಾಜ್ಯ ಬಂದ್ ಸೇರ್ಕೆಂತು.
ಗಂಗಾ ಸಾಮ್ರಾಜ್ಯ ವಿಸ್ತಾರವಾದದ್ದು ಹೇಗೆ ಅಂತ ಕೆಸೆಟ್ ಎಕ್ಸಾಮ್ ಅಲ್ಲಿ ಒಂದು ಪ್ರಶ್ನೆ ಆಗಿದೆ. ಪುನ್ನಾಟ ಗಂಗಾ ಸಾಮ್ರಾಜ್ಯದೊಂದಿಗೆ ಸೇರುವುದರೊಂದಿಗೆ. ಪುನ್ನಾಟ ಯಾಕೆ ಸೇರ್ಕೆಂತು? ಇವರಮ್ಮ ಒಬ್ಳೇ ಮಗಳಾಗಿದ್ರು, ಗಂಡ್ ಮಕ್ಳಿರ್ಲಿಲ್ಲ. ಸಾಧಾರಣವಾಗಿ ತಾತ ಸತ್ತಾಗ ಮೊಮ್ಮಗನಿಗೆ ಆಸ್ತಿ ವರ್ಗಾವಣೆ ಆಯ್ತು. ಅರ್ಥ ಆಯ್ತಾ? ನೋಡಿ, ಬಹುತೇಕ ಗಂಗರು ಜೈನ ಧರ್ಮವನ್ನ ಹೆಚ್ಚು ಬೆಂಬಲಿಸ್ತಾರೆ, ಆದ್ರೆ ಈತ ವೈಷ್ಣವ ಧರ್ಮವನ್ನ ಬೆಂಬಲಿಸ್ತಾನೆ. ವೈಷ್ಣವ ಧರ್ಮ ಅಥವಾ ಹಿಂದೂ ಧರ್ಮವನ್ನ ಬೆಂಬಲಿಸಿ ಹಿರಣ್ಯ ಗರ್ಭ ಯಾಗವನ್ನ ಮಾಡ್ತಾನೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ರಿಲಿಜಿಯನ್ ಲೈಫ್ ಅಲ್ಲಿ 4 ಪಾಯಿಂಟ್ ಇಟ್ಟು ಬಿಡ್ತಾರೆ. ಅಥವಾ ಇನ್ನೂ ಒಂಥರ ಸ್ಟೇಟ್ಮೆಂಟ್ ಬರ್ತದೆ, ಗಂಗಾರಸ ಹಿರಣ್ಯ ಗರ್ಭ ಯಾಗವನ್ನ ಮಾಡಿದನು. ಎ ಆರ್ ಈತ ವೈಷ್ಣವ ಧರ್ಮದ ಮತಾವಲಂಬಿಯಾಗಿದ್ದನು. ಎ ಸರಿಯಾಗಿದೆ, ಎ ಸರಿಯಾಗಿದೆ, ಆರ್ ಸರಿಯಾಗಿದೆ, ಎಗೆ ಆರ್ ಕಾರಣವಾಗಿದೆ ಅಂತ ಕೊಡ್ತಾರೆ. ಎ ಸರಿಯಾಗಿದೆ, ಆರ್ ತಪ್ಪಾಗಿದೆ ಅಂತ ಕೊಡ್ತಾರೆ. ಎ ತಪ್ಪಾಗಿದೆ, ಆರ್ ಸರಿಯಾಗಿದೆ ಅಂತ ಕೊಡ್ತಾರೆ. ಎ ಸರಿ, ಆರ್ ಸರಿ, ಎಗೆ ಆರ್ ಕಾರಣವಲ್ಲ ಅಂತ ಡೆಪ್ತ್ ಆಗಿ ಕೊಡ್ತಾರೆ. ಸರ್ ಪಿ ಸಿ ಹುಡುಗರಿಗೂ ಹಿಂಗ್ ಕೊಡ್ತಾರ? ಅವರ್ ರೆಸ್ಪೆಕ್ಟ್. ಯಾಕಂದ್ರೆ ಕೆಇ ಎಕ್ಸಾಮ್ ಮಾಡೋದ್ರಿಂದ ನಾವ್ ಹಿಂಗ್ ಕೊಡ್ತಾರ ಕೊಡಲ್ವಾ ಅಂತ ಹೇಳಕ್ ಬರಲ್ಲ. ಬರುವ ಸಾಧ್ಯತೆಗಳನ್ನೆಲ್ಲ ಹೇಳ್ತೀನಿ, ನೀವು ಓದ್ರಿ. ಏನಪ್ಪಾ ಮಂಜುನಾಥ್ ಸರ್ ಮಾಸ್ಟರ್ ವಿಡಿಯೋ ನೋಡಿದ್ರೆ ಪಿ ಸಿ ಹುಡುಗರು ಬೇರೆ ಎಲ್ಲ ಹೇಳ್ತಾರೆ ಇಷ್ಟು ಓದ್ಕೊಬಿಡು ಸಾಕು ಅಂತ. ಈ ವಯ್ಯ ನೋಡಿದ್ರೆ ಇಷ್ಟು ಓದ್ಬೇಕು ಅಂತ ತಲೆ ಕೆಡಿಸ್ತಾನೆ ಅಂತ. ಸ್ನೇಹಿತರೆ, ಎಕ್ಸಾಮ್ ಆಗೋವರೆಗೂ ನಮ್ ಟೈಮು. ಒನ್ಸ್ ಎಕ್ಸಾಮ್ ಅಲ್ಲಿ ಅಟೆಂಡ್ ಮಾಡಿ ಈಚೆಗೆ ಬಂದ್ಮೇಲೆ ನಾನು ಹಿಂಗ್ ಮಾಡ್ಬೇಕಾಯ್ತು, ಹಂಗ ಮಾಡ್ಬೇಕಾಯ್ತು, ಹಿಂಗ್ ಮಾಡಿದ್ರೆ ಹಂಗ ಆಗದು ಅಂತ ಯೋಚನೆ ಮಾಡ್ಬೋದೇ ಹೊರತು ಬದಲಾಯಿಸಕ್ ಸಾಧ್ಯ ಇಲ್ಲ. ಅದಕ್ಕೆ ಈಗಲೇ ಸ್ವಲ್ಪ ಕಷ್ಟಪಟ್ಟು ಎಲ್ಲವನ್ನ ನೋಡ್ಕೊಳ್ಳೋಣ. ಯಾಕಂದ್ರೆ ಈ ಸ್ಟೇಟ್ಮೆಂಟ್ ಆಗಿ ನೋಡಿ, ಈತ ಹಿರಣ್ಯ ಗರ್ಭಯಾಗ ಮಾಡ್ದ, ಎ ಸರಿ. ಈತ ವೈಷ್ಣವ ಧರ್ಮ ಮತಾವಲಂಬಿಯಾಗಿದ್ದ, ಆರೂ ಸರಿ. ಈತ ವೈಷ್ಣವ ಧರ್ಮ ಮತಾವಲಂಬಿಯಾಗಿದ್ದರಿಂದಲೇ ಹಿರಣ್ಯ ಗರ್ಭಯಾಗವನ್ನ ಮಾಡಿದ್ದು. ಹಾಗಾಗಿ ಹೇಗೆ ಆರ್ ಕಾರಣವಾಗಿದೆ. ಈ ತರ ಉತ್ತರಗಳನ್ನ ಬರಿಬೇಕು. ಬಹಳ ಜನ ಕೇಳ್ತಾ ಇದ್ದೀರಾ, HYT ಕ್ಲಾಸ್ ಮಾಡಿ ಸರ್, ಯಾವ್ದು ಸಾರಿ ಕ್ವಶನ್ ಪೇಪರ್ ಬಿಡಿಸಿ ಸರ್ ಅಂತ. ಸೊ ಆರಾಮಾಗಿ ನಾನು ನಿಮ್ಗೆ ಇವೆಲ್ಲ ಕರ್ನಾಟಕ ಹಿಸ್ಟ್ರಿ ಸಂಪೂರ್ಣ ಒಂದ್ ಸೈಡ್ ಮುಗಿಸ್ಬಿಡ್ತೀನಿ. ಮುಗಿಸಿ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನ ಡಿಸ್ಕಸ್ ಮಾಡ್ತೀನಿ. ಪೊಲೀಸ್ ಎಕ್ಸಾಮ್ ಆಗೋದ್ರೊಳಗಡೆ ಇವನ್ನೆಲ್ಲ ಮಾಡ್ಕೊಡ್ತೀನಿ. ಬಟ್ ನಂದೊಂದು ಕಂಡೀಷನ್, ನನ್ನ ವಿಡಿಯೋವನ್ನ ಹೆಚ್ಚು ಜನಕ್ಕೆ ಶೇರ್ ಮಾಡಬೇಕು. ಇವನ ಗುರು ಜೈನ ಬಾಧಕ ಪೂಜ್ಯ ಪಾದರು. ಕೇಳ್ತಾರೆ, 100% ಕೇಳ್ತಾರೆ ನೋಡಿ. ಇವತ್ತ ವೈಷ್ಣವ ಆದ್ರೂ ಗುರು ಮಾತ್ರ ಜೈನ. ಗಂಗರು ಅತಿ ಹೆಚ್ಚು ಪ್ರೋತ್ಸಾಹ ನೀಡಿದ್ದೇ ಜೈನ ಧರ್ಮಕ್ಕೆ. ಹಾಗಾಗಿ ನಮ್ಮ ದುರ್ವಿನೀತನ ಗುರು ಯಾರು ಅಂತ ಕೇಳಿದ್ರೆ ಪೂಜ್ಯಪಾದರು. ಇವರು ನೋಡಿ, ಪೂಜ್ಯಪಾದರ ಕೃತಿ ಶಬ್ದಾವತಾರ. ವೆರಿ ಇಂಪಾರ್ಟೆಂಟ್, ನೋಟ್ ಟು ದಿ ಪಾಯಿಂಟ್, PC2 KS. ಪೂಜ್ಯಪಾದರು ಶಬ್ದಾವತಾರ ಎಂಬ ಕೃತಿಯನ್ನ ಬರೆದಿದ್ದಾರೆ. ಇವರು ದುರ್ವಿನೀತನ ಗುರುಗಳು. ಸ್ವತಃ ಸಾಹಿತಿಯಾದಂತ ದುರ್ವಿನೀತ ಗುಣಾಢ್ಯನ ಬೃಹತ್ ಕಥೆಯ ಕೃತಿಯನ್ನ ಪ್ರಾಕೃತದಿಂದ ಸಂಸ್ಕೃತಕ್ಕೆ, ಅದೇ ಆರ್ಯರಾಜನ್ ಕಥದಲ್ಲಿ ರಚಿತ ಆಯ್ತಲ್ಲ ಬೃಹತ್ ಕಥಾ, ಅದನ್ನ ಪ್ರಾಕೃತದಿಂದ ಸಂಸ್ಕೃತಕ್ಕೆ ಟ್ರಾನ್ಸ್ಲೇಟ್, ಭಾಷಾಂತರ ಮಾಡ್ತಾರೆ. ಯಾರು? ದುರ್ವಿನೀತ. ಅರ್ಥ ಆಯ್ತಪ್ಪ? ಸರಿ, ಕವಿ ಭಾರವಿ ಅಂತ ನೀವು ಕೇಳಿರ್ಬೋದು. ನಾವು ಗುಪ್ತರು ಹೇಳ್ಬೇಕಾದ್ರೆ ಹೇಳ್ತೀವಿ ಕವಿ ಭಾರವಿ ಅಂತ. ಅವರ ಕೃತಿ ಕಿರಾತಾರ್ಜುನೀಯ ಅಂತ. ಈ ಕಿರಾತಾರ್ಜುನೀಯ ಕೃತಿಯ 15ನೇ ಸರ್ಗ ಅಂದ್ರೆ ಭಾಗಕ್ಕೆ ಭಾಷ್ಯ, ಕ್ರಿಟಿಸೈಸ್, ವಿಮರ್ಶೆಯನ್ನ ಬರೆದುಕೊಡ್ತಾರೆ. ಯಾರು ಅಂದ್ರೆ ದುರ್ವಿನೀತ. ಹಾಗಾಗಿ ಗುಪ್ತರ ಕಾಲದ ಯಾವ ಕವಿ ಗಂಗರ ಆಸ್ಥಾನದಲ್ಲಿ ಕೆಲವು ಕಾಲ ಇದ್ದ ಅಂತ ಏನಾರ ಪ್ರಶ್ನೆ ಕೇಳಿದ್ರೆ ಭಾರವಿ. ನೆಕ್ಸ್ಟ್, ಅಮೋಘ ವರ್ಷನ ಕೃತಿ ಕವಿರಾಜ ಮಾರ್ಗನ ರಾಷ್ಟ್ರಕೂಟರು ಬಂದಾಗ ಡಿಸ್ಕಸ್ ಮಾಡ್ತೀನಿ. ಇದರಲ್ಲಿ ದುರ್ವಿನೀತನ ಹೆಸರಿನ ಉಲ್ಲೇಖವಿರ್ತಕ್ಕಂಥ ಕೃತಿ ಯಾವುದು ಅಂದ್ರೆ ಕವಿರಾಜ ಮಾರ್ಗ. ಅರ್ಥ ಆಯ್ತಪ್ಪ? ದುರ್ವಿನೀತನ ಕಾಲದ ಶಾಸನಗಳು PC ಗೂ ಇಂಪಾರ್ಟೆಂಟ್, KS ಗೂ ಇಂಪಾರ್ಟೆಂಟ್. ನಾನು ಡೆಪ್ತ್ ಆಗಿ ಹೇಳ್ಕೊಡ್ತೀನಿ, ನೀವು ರಿಸೀವ್ ಮಾಡೋದು ಬಿಡೋದು ನಿಮ್ಮ ಮನೋಭಾವ. ಗುಮ್ಮರೆಡ್ಡಿಪುರಂ ಶಾಸನ, ಹೆಬ್ಬೆಟ್ಟೆ ಶಾಸನ, ಮಲ್ಲೋಲಹಳ್ಳಿ ಶಾಸನ, ಉತ್ತನೂರು ಶಾಸನ, ಇವೆಲ್ಲ ದುರ್ವಿನೀತನ ಕಾಲಕ್ಕೆ ಸೇರಿವೆ. ದುರ್ವಿನೀತನ ನಂತರ ಮುಷ್ಕರ, ಪೋಲವೀರ, ಶ್ರೀ ವಿಕ್ರಮ ಅಂತ ಆಳ್ವಿಕೆ ಮಾಡ್ತಾರೆ. ಕಾಲಾನುಕ್ರಮದಲ್ಲಿ ಕೇಳುವ ಸಾಧ್ಯತೆ ಇದೆ. ನೋಡಿ, ಭೂವಿಕ್ರಮ, ಈತನ ಬಗ್ಗೆ 2024ರಲ್ಲಿ ಎಕ್ಸಾಮ್ ಅಲ್ಲಿ ಬಂದಿತ್ತು. ಭೂವಿಕ್ರಮ, ಈತನ ತಂದೆ ವಿಕ್ರಮ, ತಾಯಿ ಚೋಳ ಮನೆತನದ ರಾಣಿ. ಪಲ್ಲವ ರಸ ಪರಮೇಶ್ವರ ವರ್ಮನನ್ನ ವಿಳಿಂಧೈ ಕದನದಲ್ಲಿ ಸೋಲಿಸಿ ಉಗ್ರೋದಯ ಎಂಬ ಕಂಠಹಾರವನ್ನ ಗೆಲ್ತಾನೆ. ಭೂ ವಿಕ್ರಮನ ನಂತರ 1ನೇ ಶಿವಮಾರ ಅಧಿಕಾರಕ್ಕೆ ಬರ್ತಾನೆ. ಕಾಲಾನುಕ್ರಮದಲ್ಲಿ ಭೂವಿಕ್ರಮನ್ ಕೇಳಿದ್ರು. ನೆಕ್ಸ್ಟ್, ಶ್ರೀ ಪುರುಷ, ವೆರಿ ಇಂಪಾರ್ಟೆಂಟ್ ನೋಡಿ. ಈಗ ದುರ್ವಿನೀತ ಫಸ್ಟ್ ಪರ್ಸನ್ ವೆರಿ ಇಂಪಾರ್ಟೆಂಟ್, ಸೆಕೆಂಡ್ ಪರ್ಸನ್ ಶ್ರೀ ಪುರುಷ ವೆರಿ ಇಂಪಾರ್ಟೆಂಟ್. ಈತನ ಕಾಲದಲ್ಲೇನೆ ಶ್ರೀರಾಜ್ಯ ಅಂತ ಬಿರುದು ಬಂದಿತ್ತು. ಶ್ರೀರಾಜ್ಯ ಅಂತ ಯಾರ ಕಾಲದಲ್ಲಿ ಬಿರುದು ಬಂತು? ಗಂಗಾ ಸಾಮ್ರಾಜ್ಯಕ್ಕೆ. ಅಂದ್ರೆ ಈತನ ಕಾಲದನೆ. ಇವನಿಗೆ ನೋಡಿ, ರಣಭಾಜನ, ಭೀಮಕೋಪ, ರಾಜಕೇಸರಿ, ಬಾಹುಬಲಿ ಎಂಬ ಬಿರುದುಗಳಿದ್ದವು. 731ರಲ್ಲಿ 2ನೇ ವಿಳಿಂಧೈ ಕದನದಲ್ಲಿ ಪಲ್ಲವರ 2ನೇ ಪರಮೇಶ್ವರ ವರ್ಮನನ್ನ ನೋಡಿ, ಪಲ್ಲವರಿಗೂ ಇವರು ನಿರಂತರವಾಗಿ ಯುದ್ಧ ಇತ್ತು, ಸೋಲಿಸಿ ಪರ್ಮನಾಡಿ. ನೋಡಿ, ವೆರಿ ಇಂಪಾರ್ಟೆಂಟ್ ಟೈಟ್ಲು. ಮೇಲಿನ ಎಲ್ಲ ಟೈಟ್ಲಿಗಿಂತ ಇದು ವೆರಿ ಇಂಪಾರ್ಟೆಂಟ್. PC2 KS. ಪರ್ಮನಾಡಿ ಎಂಬ ಬಿರುದನ್ನ ಹೊಂದಿದ್ದ.
ಬಾದಾಮಿ ಚಾಲುಕ್ಯರ ಎರಡನೇ ವಿಕ್ರಮಾದಿತ್ಯನಿಗೆ ಈತ ಸಹಕರಿಸ್ತಾ ಅಂದ್ರೆ ಬಾದಾಮಿ ಚಾಲುಕ್ಯರೊಂದಿಗೆ ಉತ್ತಮ ಸಂಬಂಧ ಇತ್ತು. ಪಲ್ಲವರ ವಿರುದ್ಧ ಬಾದಾಮಿ ಚಾಲುಕ್ಯರು ಹೋರಾಟ ಮಾಡ್ಲಿಕ್ಕೆ ಈತ ಎಲ್ಪ್ ಮಾಡ್ದ. ಅರ್ಥ ಆಯ್ತಾ? ನೆಕ್ಸ್ಟ್, ಪಾಂಡ್ಯರ ತೇರ್ಮಾರನಿಗೆ ತನ್ನ ಮಗಳನ್ನ ನೀಡಿ ವಿವಾಹ ಮಾಡ್ದ. ಇವೆಲ್ಲ ಟೀಚರ್ಗಳು ನೋಡ್ಕೊಂಡ್ರೆ ಪೊಲೀಸ್ನವ್ರಿಗೆ ಏನ್ ಬೇಡ. ಪಲ್ಲವರ ಎರಡನೇ ನಂದಿವರ್ಮ ಗಂಗವಾಡಿಗೆ ನುಗ್ಗಿ ಶ್ರೀ ಪುರುಷನನ್ನ ಸೋಲಿಸಿ ಉಗ್ರೋದಯ ಎಂಬ ಕಂಠಾಭರಣವನ್ನ ವಾಪಸ್ ವಶಪಡಿಸ್ಕೊಂಡ್ರು. ಸೊ ಹಾಗಾಗಿ ಪಲ್ಲವರಿಗೂ ಇವ್ರಿಗೂ ನಿರಂತರವಾಗಿ ಯುದ್ಧ ಇತ್ತು. ಒಂದ್ಸಲಿ ಸೋಲ್ತಾ ಇದ್ರೆ ಇನ್ನೊಂದ್ಸಲಿ ಗೆಲ್ತಾ ಇದ್ರು. ವೆರಿ ಇಂಪಾರ್ಟೆಂಟ್. ಈಗ ಹೇಳೋ ಪಾಯಿಂಟ್ ಇಂಪಾರ್ಟೆಂಟ್ ನೋಡ್ರಿ. ಇದು ಇಂಪಾರ್ಟೆಂಟ್ ಪಾಯಿಂಟ್. PC2 ಟೀಚರ್ ಎಲ್ಲ ನೋಡ್ಕೋಬೇಕು. 768ರಲ್ಲಿ ರಾಷ್ಟ್ರಕೂಟರ 1ನೇ ಕೃಷ್ಣನಿಂದ ಸೋತು ಮಾಕುಂದದಿಂದ ಮಾನ್ಯಪುರಕ್ಕೆ ರಾಜಧಾನಿಯನ್ನ ವರ್ಗಾಯಿಸಿದ. ರಾಷ್ಟ್ರಕೂಟರ ಸೋಲಿನ ಭಯದಿಂದ ರಾಜಧಾನಿಯನ್ನ ಮಾನ್ಯಪುರಕ್ಕೆ ವರ್ಗಾಯಿಸಿದ್ದು, ಮಣ್ಣೆಗೆ ವರ್ಗಾಯಿಸಿದ್ದು 1ನೇ ಕೃಷ್ಣ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, 729ರಲ್ಲಿ ಕೊಂಗದೇಶದ ಪೆರೂರಿನಲ್ಲಿ ಬಸದಿಯನ್ನ ನಿರ್ಮಾಣ ಮಾಡ್ತಾನೆ, ಜೈನ ಬಸದಿಯನ್ನ. ಶ್ರೀ ಪುರುಷ ನೋಡಿ, ಈ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೋಡಿ, ಇದು ಈಗ ಹೇಳ್ತೀನಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮಿಗೆ ಕೇಳ್ತಾರೆ ಗಂಗರ ಬಗ್ಗೆ ಕೇಳಿದ್ರೆ. ಶ್ರೀ ಪುರುಷ ಆನೆಗಳ ಬಗ್ಗೆ ವಿಶೇಷ ಕಾಳಜಿಯನ್ನ ಹೊಂದಿದಂತ ರಾಜ ಶ್ರೀ ಪುರುಷ. ಈತ ಸಂಸ್ಕೃತ ಭಾಷೆಯಲ್ಲಿ ಗಜಶಾಸ್ತ್ರ ಎಂಬ ಕೃತಿಯನ್ನ ಬರೀತಾನೆ. ಈ ಕೃತಿಯನ್ನ ಆನೆಯನ್ನ ಪಳಗಿಸುವ ಕಲೆಯ ಮಾಹಿತಿಯನ್ನ ಒಳಗೊಂಡಿತ್ತು. ಶ್ರೀ ಪುರುಷನ ಕೃತಿ ಯಾವುದು? ಗಜಶಾಸ್ತ್ರ. ಗಜಶಾಸ್ತ್ರ ಕೃತಿಯಲ್ಲಿ ಏನು ಮಾಹಿತಿ ಇದೆ? ಆನೆಯನ್ನ ಪಳಗಿಸುವ ಕಲೆ. ಶ್ರೀ ಪುರುಷನ ಪತ್ನಿಯರು ಬಾದಾಮಿ ಚಾಲುಕ್ಯರ ವಿಜಯ ಮಹಾದೇವಿ, ನೊಳಂಬ ಮನೆತನದ ಮಾಧವ. ಕೇಳ್ತಾರ ಸರ್, ಅಣ್ಣ 2023 6ನೇ ವಿಕ್ರಮಾದಿತ್ಯನ ಪತ್ನಿಯರನ್ನ ಕೇಳಿದರೆ, ಹಂಗಾಗಿ ನಮಗೆ ಸ್ವಲ್ಪ ಭಯ, ಯಾರ ಪತ್ನಿದಿರ್ ಕೇಳ್ಬಿಡ್ತಾರೋ ಅಂತ. ನೀವ್ ಯಾರ್ಯಾರ್ದೋ ಪತ್ನಿದಿರ ಹೆಸರು ತಿಳ್ಕೊಬಿಟ್ಟಿರ. ಆಮೇಲೆ ಗಂಗಾರ ಹೆಸರು ಪ್ರಸಿದ್ಧ ದೊರೆಗಳ ಅರಸರ ಪತ್ನಿಗಳ ಹೆಸರನ್ನ ಮೆನ್ಷನ್ ಮಾಡೋ ಕೆಲಸ ಮಾಡಿದ್ರಿ, ಒಂದ್ಸಲ ನೋಡ್ಕೊಂಡಿರ್ರಿ. ಬಟ್ ಈ ಕೃತಿ ಬಗ್ಗೆ ವೆರಿ ಇಂಪಾರ್ಟೆಂಟ್, ಅದನ್ನ ಮರಿಬಾರ್ದು. ಇವನ ಮಕ್ಕಳು ದುಗ್ಗಮಾರ, ಯರಯಪ್ಪ, ಇಮ್ಮಡಿ ಶಿವಮಾರ, ವಿಜಯಾದಿತ್ಯ. ದುಗ್ಗಮಾರ ಕೋಲಾಲನಾಡು 300ರನ್ನ, ಗಂಗನಾಡು 600ರನ್ನ ಪ್ರದೇಶಗಳನ್ನ ಆಳುತ್ತಿದ್ದನು. ದುಗ್ಗಮಾರನ ಪತ್ನಿ ಬಾದಾಮಿ ಚಾಲುಕ್ಯರ ಸಾಮಂತ ಇಂದ್ರರಾಜನ ಮಗಳು ಕಂಚಿಯಬ್ಬೆ ಅಗಳಿ ಪ್ರಾಂತ್ಯವನ್ನ ಆಳುತ್ತಿದ್ದಳು. ಸುಮ್ಮನೆ ಒಂದ್ಸಲ ಓದ್ಕೊಂಡ್ರೆ ಇದು ಇಂಪಾರ್ಟೆಂಟ್ ಅಲ್ಲ. ಬಟ್ ಇಲ್ಲೊಂದು ಅಂಶ ಗಮನಿಸಿ. ಕೋಲಾಲನಾಡು 300, ಗಂಗನಾಡು 600 ಕೇಳಿದನು ಒಂದ್ಸಲ ಎಕ್ಸಾಮ್ ಅಲ್ಲಿ. ಗಂಗನಾಡು 600 ಎಂದರೆ ಏನನ್ನ ಸೂಚಿಸುತ್ತದೆ ಅಂತ ಕೇಳಿದ್ದಾರೆ. ಏನಿಲ್ಲ, 600 ಹಳ್ಳಿಗಳನ್ನ ಸೂಚಿಸುತ್ತದೆ ಅಷ್ಟೇನೇನೆ. ಕೇಳಿದಾನೆ ಎಕ್ಸಾಮ್ ಅಲ್ಲಿ ಇದು ಏನನ್ನ ಸೂಚಿಸುತ್ತದೆ ಅಂತ, ಅದಕ್ಕೆ ಪಾಯಿಂಟ್ ಸೇರಿಸಿದ್ದೀನಿ. ನೆಕ್ಸ್ಟ್, 2ನೇ ಶಿವಮಾರ. ಈತರ ಬಿರುದು ಸೈಗೊಟ್ಟ ಶಿವಮಾರ. ಸೊ ಇಲ್ಲಿ ಬಹಳ ಮುಖ್ಯವಾಗಿರೋದು 2ನೇ ಶಿವಮಾರ ತನ್ನ ಜೀವಿತಾವಧಿಯ ಬಹುಕಾಲ ಸೆರೆಮನೆಯಲ್ಲೇ ಕಳೆದ, ಅಂದ್ರೆ ಜೈಲಲ್ಲೇ ಕಳೆದ. ಈ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ತನ್ನ ಜೀವಿತಾವಧಿಯ ಬಹುಕಾಲ ಜೈಲಿನಲ್ಲೇ ಕಳೆದ ಅರಸ ಯಾರು ಅಂತ ಕೇಳಿದ್ರೆ 2ನೇ ಶಿವಮಾರ. ಇಷ್ಟು ರಾಷ್ಟ್ರಕೂಟರ ಇಲ್ಲಿ ಯಾಕೆ ನಡೆದಂತ ಸ್ಟೋರಿ ಬರ್ದಿದ್ದೀನಿ, ಒಂಚೂರು ಓದ್ಕೊಬಿಟ್ಟಿದ್ದೀನಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಅಲ್ಲ, ನೋಡ್ಕೊಬಿಡ್ರಿ ಅದೊಂದು ಸ್ವಲ್ಪ. ಒಟ್ಟಾಗಿ ಜೈಲಲ್ಲಿ ಅತಿ ಹೆಚ್ಚು ಕಾಲ ಇದ್ದವನು ಯಾರು ಅಂದ್ರೆ 2ನೇ ಶಿವಮಾರ. ನೆಕ್ಸ್ಟ್, ಇದೆಲ್ಲ ಒಂದ್ ಸ್ವಲ್ಪ ಓದ್ಕೊಬಿಡಿ, ಬುಕ್ಕಲ್ಲಿ ಓದ್ಕೊಂಬಿಡಿ. ಸುಮ್ಮನೆ ಒಂದು PPT ಇರ್ಲಿ ಅಂತ ಹೇಳಿ ಏನ್ ಮಾಡಿದೀನಿ, ಕಂಟೆಂಟ್ ಹಾಕಿದೀನಿ. ಇದೇನ್ ನಾಟ್ ಇಂಪಾರ್ಟೆಂಟ್. ಅವ್ನು ಜೈಲ್ಗೆ ಹಾಕೋದ ಅನ್ನೋ ಇನ್ಫಾರ್ಮೇಶನ್ ಡಿಟೈಲ್ ಬರ್ದಿದ್ದೀನಿ, ಅರ್ಥ ಆಗ್ಲಿ ಅಂತ. ಓಕೆನಾ? ನೆಕ್ಸ್ಟ್ ನೋಡಿಲಿ, ಈ ಪಾಯಿಂಟ್ ಇಂಪಾರ್ಟೆಂಟ್. ಏನು? 1816ರಲ್ಲಿ ನೋಡಿ, ಈ ಪಾಯಿಂಟ್ 816ರಲ್ಲಿ ಅಮೋಘ ವರ್ಷನ ವಿರುದ್ಧ ಇವನು ಹೋರಾಡ್ತಾನೆ. ಯಾರು ಹೇಳ್ರಿ? ಶಿವಮಾರ. ರಾಷ್ಟ್ರಕೂಟರ ಪ್ರಸಿದ್ಧ ಅರಸ ಅಮೋಘ ವರ್ಷನ ವಿರುದ್ಧ ಹೋರಾಡ್ತಾನೆ. ಕಾಗೆ ಮಗೆಯೂರು ಕದನದಲ್ಲಿ, ಯಾವ ಕದನದಲ್ಲಿ? ಕಾಗೆ ಮಗೆಯೂರು ಕದನದಲ್ಲಿ ಅಮೋಘ ವರ್ಷನ ವಿರುದ್ಧ ಹೋರಾಡ್ತಾ ಸಾವನ್ನಪ್ತಾನೆ. ಹಾಗಾಗಿ 2ನೇ ಶಿವಮಾರ ಯಾರ ವಿರುದ್ಧ ಹೋರಾಡ್ದ ಅಂದ್ರೆ ಅಮೋಘ ವರ್ಷನ ಸಮಕಾಲೀನ ರಾಜ ಯಾರು? ಗಂಗರ ರಾಜ ಅಂತ ಕೇಳಿದ್ರೆ 2ನೇ ಶಿವಮಾರ. ಅಮೋಘ ವರ್ಷನಿಗೂ 2ನೇ ಶಿವಮಾರನಿಗೂ ಯುದ್ಧ ನಡೆದ ಸ್ಥಳ ಅಂತ ಕೇಳಿದ್ರೆ ಕಾಗೆ ಮಗೆಯೂರು ಕದನ. ಅರ್ಥ ಆಯ್ತಪ್ಪ? ಬಟ್ ನೋಡಿ, ಈ ಪಾಯಿಂಟ್ PC ಹುಡುಗರು ಗಮನ ಕೊಡಿಯಪ್ಪ, ಈ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಗಜಾಷ್ಟಕ, ಸೇತುಬಂಧ, ಶಿವಮಾರ ತರ್ಕ. ಗಜಾಷ್ಟಕ, ಸೇತುಬಂಧ, ಶಿವಮಾರ ತರ್ಕ ಎಂಬ ಕೃತಿಗಳನ್ನ ಬರೀತಾನೆ. ರೀಸೆಂಟ್ 2025 ಒಂದು ಎಕ್ಸಾಮ್ ಅಲ್ಲಿ ಕೇಳಿದರೆ, ಯಾವ್ದೋ ಎಕ್ಸಾಮ್ ಅಲ್ಲಿ ನಾನು ನೋಡಿದ್ದೀನಿ. ಗಜಾಷ್ಟಕ, ಸೇತುಬಂಧ, ಶಿವಮಾರ ತರ್ಕ ಎಂಬ ಕೃತಿಗಳನ್ನ ರಚಿಸಿದ. ಈ ಕೃತಿಗಳು ವೆರಿ 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 ಇಂಪಾರ್ಟೆಂಟ್. ನೋಟ್ ಟು ದಿ ಪಾಯಿಂಟ್. ಜೈನ ಧರ್ಮವನ್ನ ಸ್ವೀಕರಿಸಿ ರಾಜ್ಯ ಧರ್ಮವಾಗಿ ಘೋಷಣೆ ಮಾಡ್ತಾನೆ. 2ನೇ ಶಿವಮಾರ ನಂತರ ಕೆಲ ಕಾಲ ರಾಚಮಲ್ಲ ಆಳ್ವಿಕೆ ಮಾಡ್ತಾನೆ. 1ನೇ ನೀತಿ ಮಾರ್ಗ ಎರೆಗಂಗ ಅಧಿಕಾರಕ್ಕೆ ಬರ್ತಾನೆ. ನೀತಿ ಮಾರ್ಗ, ರಣವಿಕ್ರಮ, ಎರೆಗಂಗದೇವ ಎಂಬ ಬಿರುದಿರುತ್ತೆ. ಬಾಣರ ವಿರುದ್ಧ ಈತ ಹೋರಾಡ್ತಾನೆ. ಬಟ್ ಇಂಪಾರ್ಟೆಂಟ್ ಏನು ನೋಡಿ, ಈ ಪಾಯಿಂಟ್ ಇಂಪಾರ್ಟೆಂಟ್. ಈಗ ಹೇಳ್ತೀನಲ್ಲ,
ಅಮೋಘ ವರ್ಷನಿಗೂ ನೀತಿ ಮಾರ್ಗ ಎರೆಗಂಗನಿಗೂ ಯುದ್ಧ ಆಗುತ್ತೆ ರಾಷ್ಟ್ರಕೂಟರ ದೊರೆ. ಯುದ್ಧದಲ್ಲಿ ಅಮೋಘ ವರ್ಷನ ದಂಡನಾಯಕ ಬಂಕೇಶ ಭಾಗವಹಿಸಿರ್ತಾನೆ. ಈ ಯುದ್ಧ ನಡೆದ ಸ್ಥಳ ರಾಜರಮಡು. ಅಂದ್ರೆ ಒಂದನೇ ನೀತಿ ಮಾರ್ಗ ಎರೆಗಂಗನ್ಗೂ ಅಮೋಘ ವರ್ಷನ್ಗೂ ಯುದ್ಧ ನಡೆದಂತ ಸ್ಥಳ ಯಾವುದು ಅಂತ ಕೇಳಿದ್ರೆ ರಾಜರಮಡು. ರಾಜರಮಡು ನೆನ್ಪಿಟ್ಕೊಳ್ರಿ. ಸಮಬಲದ ಹೋರಾಟ ನಡೆಯುತ್ತೆ, ಒಬ್ರಿಗೊಬ್ರು ಯಾರು ಗೆಲ್ಲಿಲ್ಲ ಯಾರು ಸೋಲಿಲ್ಲ. ಆಗ ಅಮೋಘ ವರ್ಷ ಏನ್ ಮಾಡ್ತಾನೆ, ಸ್ನೇಹಕ್ಕೆ ಬರ್ತಾನೆ. ಅಂದ್ರೆ ಸಂಬಂಧ ಆಗುತ್ತದು. ತನ್ನ ಮಗಳು ಅಮೋಘ ವರ್ಷನ ಮಗಳು ಚಂದ್ರೋಬಲಬ್ಬೆಯನ್ನ ಒಂದನೇ ನೀತಿ ಮಾರ್ಗ ನ ಮಗ ಭೂತುಗನಿಗೆ ಕೊಟ್ಟು ಮದ್ವೆ ಮಾಡ್ತಾನೆ. ಚಂದ್ರೋಬಲಬ್ಬೆಗೂ ಭೂತುಗನಿಗೂ ವಿವಾಹವಾಗುತ್ತೆ. ಕೇಳ್ಬೋದು ಅಮೋಘ ವರ್ಷನ ಯಾವ ಮಗಳನ್ನ ಗಂಗರಿಗೆ ಕೊಟ್ಟಿದ್ರು ಅಂತ. ದೊಡ್ಡ ಹುಂಡಿ ಶಾಸನದಲ್ಲಿ ನೋಡಿ, ನಾನು ಗಂಗರ ಸುಮಾರು ಶಾಸನಗಳನ್ನ ಹೇಳ್ತಾ ಇದ್ದೀನಿ. ದೊಡ್ಡ ಹುಂಡಿ ಶಾಸನದಲ್ಲಿ ತಿಳಿಸುವಂತೆ ಈತ ಸಲ್ಲೇಖನ ವ್ರತವನ್ನ ಕೈಗೊಂಡು ಸಾವನ್ನಪ್ಪಿದ. ಜೈನರು ಆಚರಿಸುವ ಒಂದು ವ್ರತ ನಿಮಗೆ ಗೊತ್ತಿರುತ್ತೆ, ಸಾಯೋವರೆಗೂ ಉಪವಾಸ ಇದ್ದು ಸಾಯ್ತಕ್ಕಂಥದ್ದು. ಸಲ್ಲೇಖನ ವ್ರತದ ಬಗ್ಗೆ ಬೇಕಾದ್ರೆ ಒಂದು ಡಿಟೈಲ್ ವಿಡಿಯೋ ಆಮೇಲೆ ಮಾಡ್ತೀನಿ. ಹೆಂಗಂದ್ರೆ ನಂಗೆ ಸಲ್ಲೇಖನ ವ್ರತ ಮಾಡಂಗಿರಲ್ಲ, ಅದಕ್ಕೊಂದು ಕ್ರಮ ಇರುತ್ತೆ. ಬಟ್ ಸಲ್ಲೇಖನ ವ್ರತ ಕೈಗೊಂಡು ಸಾವನ್ನಪ್ಪಿದ ಗಂಗಾರಸ ಒಂದನೇ ನೀತಿ ಮಾರ್ಗ ಎರೆಗಂಗ. ನೆಕ್ಸ್ಟ್ ಎರಡನೇ ರಾಚಮಲ್ಲ. ಈತ ಜೈನ ಧರ್ಮದ ಅನುಯಾಯಿ ಆಗಿದ್ದು ಕೊಡಗು ಜಿಲ್ಲೆಯ ಸತ್ಯವಾಕ್ಯ ಜೈನ ಬಸದಿಗೆ 12 ಗ್ರಾಮಗಳನ್ನ ದತ್ತಿಯಾಗಿ ನೀಡಿದ. ಈ ಎರಡನೇ ರಾಚಮಲ್ಲ ನಂತರ ಎರಡನೇ ನೀತಿ ಮಾರ್ಗ ಎರೆಯಂಗ ನರಸಿಂಹ ಮೂರನೇ ರಾಚಮಲ್ಲ ಆಳ್ವಿಕೆ ಮಾಡ್ತಾರೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಷ್ಟೇನ್ ಇಂಪಾರ್ಟೆಂಟ್ ಅಲ್ಲ, ಕ್ರೋನಾಲಜಿಕಲ್ ಆರ್ಡ್ರಿಗೆ ಏನಾರ ಕೇಳ್ಬಿಟ್ಟಾರು ಅಂತ ಇವನ್ನೆಲ್ಲ ಹೇಳ್ತಿದ್ದೀನಿ ಅಷ್ಟೇನೇನೆ. ಇದಾದ್ಮೇಲೆ ಇಮ್ಮಡಿ ಭೂತುಗ, ಸತ್ಯವಾಕ್ಯ, ಗಂಗೆಯ, ನನ್ನೀಯ ಗಂಗೆಯ, ಗಂಗಾನಾರಾಯಣ, ಜಯದುತ್ತುಂಗ ಅಂತಕ್ಕಂಥ ಬಿರುದುಗಳಿವೆ. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈತನ ಬಗ್ಗೆ ಕೇಳ ಸಾಧ್ಯತೆ ಇದೆ. ಇಂಪಾರ್ಟೆಂಟ್ ಏನು ಅಂದ್ರೆ ರಾಷ್ಟ್ರಕೂಟರ ಮೂರನೇ ಕೃಷ್ಣನ ಸಮಕಾಲೀನ ಅರಸ. ರಾಷ್ಟ್ರಕೂಟರ ಮೂರನೇ ಕೃಷ್ಣನ ಪರವಾಗಿ ಈತ ತಕ್ಕೊಲಂ ಕದನದಲ್ಲಿ ಭಾಗವಹಿಸಿ ಪರಾಂತಕ ಚೋಳನನ್ನ ಸೋಲಿಸ್ತಾನೆ. ನೆನ್ಪಿಟ್ಕೊಳ್ರಿ, ಇಮ್ಮಡಿ ಭೂತುಗ ಮೂರನೇ ಕೃಷ್ಣನ ಪರವಾಗಿ, ರಾಷ್ಟ್ರಕೂಟರ ಮೂರನೇ ಕೃಷ್ಣನ ಪರವಾಗಿ ತಕ್ಕೊಲಂ ಕದನದಲ್ಲಿ ಭಾಗವಹಿಸಿ ಚೋಳರ ಪರಾಂತಕ ಚೋಳನನ್ನ ಸೋಲಿಸ್ತಾರೆ. ಇದಾದ್ಮೇಲೆ ಎರಡನೇ ಮಾರಸಿಂಹ ಬರ್ತಾನೆ. ಈತ ಪಾರಾಮಾರರ ಸಿಯುಕ ಹರ್ಷನನ್ನ ಸೋಲಿಸ್ತಾ ಅಂತಕ್ಕಂಥ ಮಾಹಿತಿ ಇದೆ. ಎಕ್ಸಾಮಿಂಗ್ ನಾಟ್ ಇಂಪಾರ್ಟೆಂಟ್, ಬಟ್ ನೋಡ್ಕೊಳ್ಳಿ ಒಂದ್ಸಲ. ಸರ್ ನಾಟ್ ಇಂಪಾರ್ಟೆಂಟ್ ಅಂತೀರಾ, ನೋಡ್ಕೊಳ್ಳಿ ಅಂತೀರಾ ಅಂದ್ರೆ ಯಾಕಂದ್ರೆ ಏನ್ ಕೇಳ್ತಾರೋ ನಮಗೂ ಗೊತ್ತಿರಲ್ವಲ್ಲಪ್ಪ, ಒಂದ್ಸರಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇನೇನೆ. ರಾಷ್ಟ್ರಕೂಟರ ಮನೆತನದ ಇಷ್ಟೊತ್ತಿಗೆ ರಾಷ್ಟ್ರಕೂಟ ಮನೆತನ ಅಂತ್ಯಕ್ಕೆ ಬಂದಿರುತ್ತೆ. 4ನೇ ಇಂದ್ರನನ್ನ ಬಂಕಾಪುರದಲ್ಲಿ ಸಿಂಹಾಸನಕ್ಕೆ ತಂದು ರಾಜನನ್ನಾಗಿ ಮಾಡ್ಬೇಕು ಅಂತ ಆಸೆ ಮಾಡ್ತಾನೆ, ಸಕ್ಸಸ್ ಆಗ್ಲಿಲ್ಲ. ಈ ಮಾರಸಿಂಹನು, ಈ ಪಾಯಿಂಟ್ ಇಂಪಾರ್ಟೆಂಟ್, ಮಾರಸಿಂಹನು ಕೂಡ ಸಲ್ಲೇಖನ ವ್ರತ ಕೈಗೊಂಡು ಸಾವನ್ನಪ್ತಾನೆ ನೀತಿ ಮಾರ್ಗ ಎರೆಗಂಗಂತರ. ಹಾಗಾಗಿ ಸಲ್ಲೇಖನ ವ್ರತ ಕೈಗೊಂಡು ಸಾವನ್ನಪ್ಪಿದ ಗಂಗಾರಸರು ನೀತಿ ಮಾರ್ಗ ಎರೆಗಂಗ, ಎರಡನೇ ಮಾರಸಿಂಹ. ಇದಾದ್ಮೇಲೆ 4ನೇ ರಾಚಮಲ್ಲ. ಇವ್ರು ಯಾಕೆ ಇಂಪಾರ್ಟೆಂಟ್ ಆಗ್ತಾರೆ 4ನೇ ರಾಚಮಲ್ಲ ಅಂದ್ರೆ ಚಾವುಂಡರಾಜನಿಗೆ ರಾಯ ಎಂಬ ಬಿರುದನ್ನ ಕೊಡ್ತಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ರಾಯ ಎಂಬ ಬಿರುದನ್ನ ಚಾವುಂಡರಾಜನಿಗೆ ನೀಡಿದಂತ ದೊರೆ 4ನೇ ರಾಚಮಲ್ಲ. ಚಾವುಂಡರಾಯ ಮಹಾಬಲಯ್ಯ ಮತ್ತು ಕಾಳಲಾದೇವಿಯರ ಮಗನಾಗಿ 2ನೇ ಮಾರಸಿಂಹನ ಕಾಲದಲ್ಲಿ ಪ್ರಧಾನಮಂತ್ರಿ ದಂಡನಾಯಕನಾಗಿ ನೇಮಕ ಆಗ್ತಾರೆ. ಅರ್ಥ ಆಯ್ತಲ್ಲ, ಇವರು ಅಪಾಯಿಂಟ್ ಆಗಿ ನೋಡಿ. ಚಾವುಂಡರಾಯ ವೆರಿ ಇಂಪಾರ್ಟೆಂಟ್. ಪೊಲೀಸ್ ಹುಡುಗರು ಪಿನ್ ಟು ಪಿನ್ ನೋಡ್ಕೊಳ್ಳಿಪ್ಪ. ಹಂಗಂತ ಟೀಚರು ಸರ್ ಪೊಲೀಸ್ ಹುಡುಗರೇ ನೋಡ್ಕೊಬೇಕು ಅಂದ್ರೆ KS ವರ್ಗು ಎಲ್ಲ ಹುಡುಗರು ನೋಡ್ಕೊಬೇಕು ಅಂತ ಅರ್ಥ. ಅರ್ಥ ಆಯ್ತಾ? ನೀವು ತಿರ್ಗಾ ಪೊಲೀಸ್ ಅಂತ ಟೀಚರ್ಸ್ ಇನ್ಯಾರೋ ಹುಡುಗರು ಸ್ಕಿಪ್ ಮಾಡಿಬಿಟ್ಟಿರೋ ವಿಡಿಯೋನ. ಚಾವುಂಡರಾಯನ ತಂದೆ ತಾಯಿ 2019 KPSC ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಕೇಳಿದ್ರು. ಮಹಾಬಲಯ್ಯ ಕಾಳಲಾದೇವಿ ಇವರು 2ನೇ ಮಾರಸಿಂಹನ ಕಾಲದಲ್ಲಿ ದಂಡನಾಯಕನಾಗಿ ನೇಮಕ ಆಗಿದ್ದು. ಮಂತ್ರಿ ಕೂಡ ಹೌದು, ದಂಡನಾಯಕ ಕೂಡ ಹೌದು. 4ನೇ ರಾಚಮಲ್ಲನ ಕಾಲದಲ್ಲೂ ಕಂಟಿನ್ಯೂ ಆಗ್ತಾರೆ. ವೆರಿ ಪಾಪ್ಯುಲರ್ ಆಗಿದ್ದು 4ನೇ ರಾಚಮಲ್ಲನ ಕಾಲದಲ್ಲಿ. ಅರ್ಥ ಆಯ್ತಪ್ಪ? ನೋಡಿ, ವೀರ ಮಾರ್ತಾಂಡ, ವೈರಿ ಕುಂಕಲ ದಾಂಡವ, ಸಮರ ಪರಶುರಾಮ, ಸಮರ ದುರಂದರ, ಭೂವಿಕ್ರಮ, ರಾಯ, ವೆರಿ ಇಂಪಾರ್ಟೆಂಟ್. ಸತ್ಯ ಯುಧಿಷ್ಠಿರ ಎಂಬ ಬಿರುದಿತ್ತು. ಟೈಟ್ಲ್ಗಳು ನೋಡ್ಕೊಳ್ಳಿ. ವೀರ ಮಾರ್ತಾಂಡ, ವೈರಿ ಕುಂಕಲ ದಾಂಡವ, ಸಮರ ಪರಶುರಾಮ, ಸಮರ ದುರಂದರ, ಭೂವಿಕ್ರಮ, ರಾಯ, ಸತ್ಯ ಯುಧಿಷ್ಠಿರ. ಫಸ್ಟ್ ಆಯ್ತಾ? ವಿಡಿಯೋ ಪಾಸ್ ಮಾಡ್ಕೊಂಡು ಕಂಟೆಂಟ್ ನ ನೋಡ್ಕೊಳ್ಳಿ. ಸ್ಪರ್ಧಾ ಇತಿಹಾಸ ಪುಸ್ತಕದಲ್ಲಿ ಇವೆಲ್ಲ ಸಿಗುತ್ತೆ ನೋಡಿ. ವೆರಿ ಇಂಪಾರ್ಟೆಂಟ್ ನೋಡಿ, ಇದು ವೆರಿ ಇಂಪಾರ್ಟೆಂಟ್. ತಂದೆ ತಾಯಿ ಹೇಗೆ ಇಂಪಾರ್ಟೆಂಟ್ ಆತರ ಅವ್ರ ಗುರುಗಳು ಇಂಪಾರ್ಟೆಂಟ್. ಅಜಿತ ಸೇನಾಚಾರ್ಯ ಮತ್ತು ನೇಮಿಚಂದ್ರ, ಅಜಿತ ಸೇನಾಚಾರ್ಯ ಮತ್ತು ನೇಮಿಚಂದ್ರ, ಅಜಿತ ಸೇನಾಚಾರ್ಯ ಮತ್ತು ನೇಮಿಚಂದ್ರ ಚಾವುಂಡರಾಯನ ಗುರುಗಳಾಗಿದ್ದರು. ಇವರು
ಕನ್ನಡದಲ್ಲಿ ನೋಟ್ ಸ್ನೇಹಿತರೆ, ನೋಟ್ ಚಾವುಂಡರಾಯನ ಗುರುಗಳು ಅಜಿತ ಸೇನಾಚಾರ್ಯ ನೇಮಿಚಂದ್ರ. ಕನ್ನಡದಲ್ಲಿ ಇವರು ಚಾವುಂಡರಾಯ ಪುರಾಣ ಎಂಬ ಕೃತಿಯನ್ನ ಕನ್ನಡದಲ್ಲಿ ಬರೆದಿದ್ದಾರೆ. ಸಂಸ್ಕೃತದಲ್ಲಿ ಚರಿತ್ರ ಸಾರ ಎಂಬ ಕೃತಿಯನ್ನ ಬರೆದಿದ್ದಾರೆ. ನೋಟ್, ಸಂಸ್ಕೃತದಲ್ಲಿ ಚರಿತ್ರ ಸಾರ, 2 ಕೃತಿಗಳು ಗೋಲ್ಡನ್ ಕೃತಿಗಳಪ್ಪ ಎಕ್ಸಾಮ್ ಅಲ್ಲಿ. ಸಂಸ್ಕೃತದಲ್ಲಿ ಚಾವುಂಡರಾಯ ಬರೆದಿರುವ ಕೃತಿ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ ಎ ನಲ್ಲಿ ಚಾವುಂಡರಾಯ ಪುರಾಣ ಇಟ್ಟಿರ್ತಾರೆ, ಆಪ್ಷನ್ ಡಿ ನಲ್ಲಿ ಚರಿತ್ರ ಸಾರ ಇಟ್ಟಿರ್ತಾರೆ. ನಮ್ಮ ಹುಡುಗರು ಟೆನ್ಷನ್ಗೆ ಚಾವುಂಡರಾಯ ಪುರಾಣ ಹಾಕಿ ಬಿಡ್ತಾರೆ, ಚಾವುಂಡರಾಯ ಪುರಾಣ ಅಂತ. ಬಟ್ ಕ್ವಶನ್ ನಿರೀಕ್ಷೆ ಮಾಡ್ತಿರುತ್ತೆ ಸಂಸ್ಕೃತದ ಕೃತಿಯನ್ನ, ಚರಿತ್ರ ಸಾರ. ಅರ್ಥ ಆಯ್ತಪ್ಪ? ಚಾವುಂಡರಾಯ ಪುರಾಣ ಕೃತಿಯು 24 ಜೈನ ತೀರ್ಥಂಕರರ ಮಾಹಿತಿಯನ್ನೊಳಗೊಂಡ ಭಾರತದ ಮೊದಲ ಕೃತಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇದಾದ್ಮೇಲೆ ನೋಡಿ, ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ಗೆ, ಪೊಲೀಸ್ ಹುಡುಗರಿಗೆ ಎಕ್ಸಾಮ್ಗೆ ಹಾಟ್ ಫೇವರೇಟ್. ಗೊಮ್ಮಟೇಶ್ವರ ವಿಗ್ರಹ 980-81 ಇದೆ. ಚಾವುಂಡರಾಯ ತನ್ನ ಕಾಳಲಾದೇವಿ ಅಭಿಲಾಷೆಯಂತೆ ಎಲ್ಲಿ? ಶ್ರವಣ ಬೆಳಗೊಳದಲ್ಲಿ ನಿರ್ಮಾಣ ಮಾಡಿದರೆ. ಇದು 58 ಅಡಿ ಎತ್ತರವಿದೆ. ಸಂಬುಕ್ಕಲ್ಲಿ 58.8 ಇದೆ. ಸಂಬುಕ್ಕಲ್ಲಿ ಕೆಪಿಎಸ್ಸಿ ಗ್ರೂಪ್ಸ್ ಯಾವ್ದೋ ಒಂದು ಎಕ್ಸಾಮ್ ಅಲ್ಲಿ 57 ಅಡಿ ಕೊಟ್ಟಿದ್ರು. ಇದು ಸರಾಸರಿ 58 ಅಡಿ ಎತ್ತರವಿದೆ. ಇದು ಸರಿಯಾದಂತ ಉತ್ತರ. ಅಕಸ್ಮಾತ್ ಪಾಯಿಂಟ್ ಸ್ವಲ್ಪ ಏನಾನ ವೇರಿಯೇಷನ್ ಇದ್ರೆ ನೀವೇನ್ ಮಾಡಿ, ಅದನ್ನ ಗಮನಕ್ಕೆ ತಗೊಂಡು ಚೇಂಜಸ್ ಮಾಡಿ. 58 ಅಡಿ ಎತ್ತರವಿದೆ. ಎಲ್ಲಿದೆ? ಶ್ರವಣ ಬೆಳಗೊಳದಲ್ಲಿದೆ. ಶ್ರವಣ ಬೆಳಗೊಳ ಯಾವ ಡಿಸ್ಟಿಕ್ ಅಲ್ಲಿ ಬರುತ್ತೆ? ನಮ್ಮ ಹಾಸನ್ ಜಿಲ್ಲೆಯಲ್ಲಿ ಬರುತ್ತೆ. ಪ್ರಧಾನಮಂತ್ರಿಯನ್ನ ಭಾರತಕ್ಕೆ ಕೊಟ್ಟಂತ ಜಿಲ್ಲೆ ನಮ್ಮ ಹಾಸನ ಜಿಲ್ಲೆ, ಕರ್ನಾಟಕದ ಹೆಮ್ಮೆಯ ಜಿಲ್ಲೆ. ಇದರ ಶಿಲ್ಪಿ ಅರಿಷ್ಟನೇಮಿ. ಅರ್ಥ ಮಾಡ್ಕೊಂಡ್ರ? ಸೊ ಇದು ಗೊಮ್ಮಟೇಶ್ವರನ ವಿಗ್ರಹ. ಗಂಗರ ಕೊನೆಯ ದೊರೆ ರಕ್ಕಸ ಗಂಗಾ. ಇವರ ಆಳ್ವಿಕೆ ಅಂತ ಹೇಗಾಯ್ತು? ಚೋಳರಿಂದ. ನಾನು ಹೇಳಿದೆ ಬನವಾಸಿ ಕದಂಬರ ಆಳ್ವಿಕೆ ಅಂತ್ಯ ಬಾದಾಮಿ ಚಾಲುಕ್ಯರಿಂದ, ಗಂಗರ ಅಂತ್ಯ ಚೋಳರಿಂದ. ಇದನ್ನೇ ಒಂದು ಕ್ವಶನ್ ಮಾಡಿ ಮ್ಯಾಥ್ ಫಾಲೋಯಿಂಗ್ ಕೇಳ್ತಾರೆ. ಕರ್ನಾಟಕದಲ್ಲಿರುವ ಪ್ರಮುಖ ಗೊಮ್ಮಟೇಶ್ವರನ ವಿಗ್ರಹಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ನೋಡಿ. ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹ 58 ಅಡಿ ಎತ್ತರವಿದೆ. ಉಡುಪಿಯ ಕಾರ್ಕಳ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು 42 ಅಡಿ ಎತ್ತರವಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದಲ್ಲಿ 39 ಅಡಿ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ವೇಣೂರಿನಲ್ಲಿ 38 ಅಡಿ ಇದೆ. ಮೈಸೂರು ಜಿಲ್ಲೆಯ ಗೊಮ್ಮಟಗಿರಿಯಲ್ಲಿ 16 ಅಡಿ ಇದೆ ಅಂತ ಹೇಳ್ತಾರೆ. ಒಂದ್ ಅರ್ಧ ಅಡಿ ಒಂದಡಿ ಆ ಕಡೆ ಈ ಕಡೆ ಡಿಫ್ರೆನ್ಸ್ ಆಗ್ಬೋದು ಸ್ನೇಹಿತರೆ. ನೋಡಿ, ಗೊಮ್ಮಟೇಶ್ವರನ ವಿಗ್ರಹವಿರುವ ಸ್ಥಳಗಳು ನೋಟ್ ಟು ದಿ ಪಾಯಿಂಟ್. ಕಾಲಾನುಕ್ರಮದಲ್ಲಿ ಬರೆಯಿರಿ. ಎತ್ತರವನ್ನ ಆಧರಿಸಿ ಕ್ರಮವಾಗಿ ಬರೆಯಿರಿ. ಈ ಕೆಳಗಿನ ಯಾವ ಯಾವ ಸ್ಥಳಗಳಲ್ಲಿ ಗೊಮ್ಮಟೇಶ್ವರನ ವಿಗ್ರಹವಿಲ್ಲ? ಇದೆ. ಏನ್ ಬೇಕಾದ್ರೂ ಪ್ರಶ್ನೆ ಕೇಳಿ, ಇದೊಂದು ಬಾಕ್ಸ್ ಅನ್ನ ನೆನ್ಪಿಟ್ಕೊಳ್ಳಿ ಬ್ರದರ್ಸ್. ಅರ್ಥ ಆಯ್ತಾ? ವೆರಿ 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 ಇಂಪಾರ್ಟೆಂಟ್. ನೆಕ್ಸ್ಟ್, ಗಂಗರ ಆಡಳಿತ. ಗಂಗರಾಜ್ಯವನ್ನ ಗಂಗಾವಳಿ 96,000 ಅಂತ ಕರಿತಾ ಇದ್ರು. ಈಗಾಗಲೇ ಹೇಳಿದೆ 96,000 ಅನ್ನೋದು ಹಳ್ಳಿಗಳನ್ನ ಸೂಚಿಸುತ್ತದೆ. ಇವರ ಕಾಲದ ಯುದ್ಧ ಮಂತ್ರಿಯನ್ನ ಸಂಧಿ ವಿಗ್ರಹಿ ಅಂತ ಕರಿತೀವಿ. ಅರಮನೆಯ ಮೇಲ್ವಿಚಾರಕನನ್ನ ಮನೆವೆರ್ಗಡೆ ಅಂತ ಕರಿತೀವಿ. ಸಾಮ್ರಾಜ್ಯವನ್ನ ಇವರು ಪ್ರಾಂತ್ಯಗಳನ್ನ ವಿಷಯಗಳಾಗಿ, ವಿಷಯವನ್ನ ಕಂಪಣಗಳಾಗಿ, ಕಂಪಣಗಳನ್ನ ಗ್ರಾಮಗಳಾಗಿ. ಪ್ರಾಂತ್ಯ, ವಿಷಯ, ಕಂಪಣ, ಗ್ರಾಮ. ಅಷ್ಟೇ ಅಪ್ಪ. ಅರ್ಥ ಆಯ್ತಾ? ನೆಕ್ಸ್ಟ್, ಗ್ರಾಮ ಸಭೆಗಳನ್ನ ಮಹಾಜನ ಸಭೆ ಅಂತ ಕರಿತಾ ಇದ್ರು. ಅಶ್ವಪಡೆಯ ಮುಖ್ಯಸ್ಥರನ್ನ ಪಳ್ಳಿಕಾರ, ಅಶ್ವಾಧ್ಯಕ್ಷ, ತುರ್ಗಸಹಣಿ. ಗಜಪಡೆಯ ಮುಖ್ಯಸ್ಥರನ್ನ ಗಜಸಹನಿ. ಇವು ಪರ್ಯಾಯ ಪದಗಳನ್ನ ಸ್ವಲ್ಪ ನೋಡ್ಕೊಳ್ಳಿಪ್ಪ. ಈ ಎಸ್ಪೆಷಲಿ GPST, HST, ಕೆಸೆಟ್, ನೆಟ್ ಹುಡುಗರು ಇದು ಇಂಪಾರ್ಟೆಂಟ್. ನೆಕ್ಸ್ಟ್, ಗಂಗರ ಆರ್ಥಿಕ ಪರಿಸ್ಥಿತಿಯನ್ನು ನೋಡೋದಾದ್ರೆ, ಯೂಶಲಿ ಹಿಂದೂಗಳ ಆಳ್ವಿಕೆ ಇರ್ಬೇಕಾದ್ರೆ 6ನೇ ಒಂದು ಭಾಗನೇ ಭೂಕಂದಾಯ, ಕೆಲವು ಪ್ರದೇಶದಲ್ಲಿ ಮಾತ್ರ 5ನೇ ಒಂದು ಭಾಗ ಇರ್ತಿತ್ತು. ಗಂಗರ ಭೂಮಾಪನವನ್ನ, ಲ್ಯಾಂಡ್ ಸರ್ವೆಯನ್ನ ಗಂಗರ ಕೋಲು, ಬೇರುಂಡ ಕೋಲು ಎನ್ನುತ್ತಿದ್ದರು. ಭೂಮಾಪನವನ್ನ, ಭೂಮಿಯನ್ನ ಅಳೆಯುವ ಸ್ಕೇಲ್ ಅನ್ನ ಗಂಗರ ಕೋಲು, ಬೇರುಂಡ ಕೋಲು ಅಂತಿದ್ರು. ಎಕ್ಸಾಮ್ ಅಲ್ಲಿ ಕೇಳುವ ಸಾಧ್ಯತೆ ಇದೆ. ಇವರ ಕಾಲದ ಚಿನ್ನದ ನಾಣ್ಯಗಳು ಪೊನ್ನು, ಸುವರ್ಣ, ಗದ್ಯಾಣ, ನಿಷ್ಕ. ಬೆಳ್ಳಿ ನಾಣ್ಯಗಳು ಚಿನ್ನ, ಪೊನ್ನು, ಸುವರ್ಣ, ಗದ್ಯಾಣ, ನಿಷ್ಕ. ಬೆಳ್ಳಿ ನಾಣ್ಯಗಳು ಪಣ, ಹಗ, ಕಾಸು, ದ್ರುಮ್ಮ. ಪಣ, ಹಗ, ಕಾಸು, ದ್ರುಮ್ಮ. ಇವರ ನಾಣ್ಯ ಗಜ ಮತ್ತು ಹೂಬಳ್ಳಿಯನ್ನ ಹೊಂದಿತ್ತು. ನಾನು ಇಂಪಾರ್ಟೆಂಟ್ ಇರೋ ಕಡೆ ಹೈಲೈಟ್ ಮಾಡಿ ರಿಪೀಟ್ ಮಾಡಿ ಹೇಳ್ತೀನಿ. ಸಾಮಾನ್ಯವಾಗಿ ನೋಡ್ಕೊಳ್ಳಿ. ಇನ್ನ ಕಡೆ ಏನ್ ಮಾಡ್ತೀನಿ, ಸ್ವಲ್ಪ ಸ್ಪೀಡ್ ಆಗಿ ಹೋಗ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ವಿಡಿಯೋ ತುಂಬಾ ದೊಡ್ಡದಾಗುತ್ತೆ ಅಂತ ನೋಡಕ್ಕೂ ನಿಮಗೆ ತಾಳ್ವೆ ಇರ್ಬೇಕಲ್ವಾ. ಕಾವೇರಿ ಕಪಿಲಾ ನದಿ ತೀರದಲ್ಲಿ ಇವರು ಹಣ್ಣಿನ ಮತ್ತು ತೋಟದ ಬೆಳೆಯನ್ನ ಬೆಳೀತಾ ಇದ್ರು. ದಿಸ್ ಇಸ್ ಎಕನಾಮಿಕ್ ಲೈಫ್.
ಸಾಹಿತ್ಯ ನೋಡಿ, ಒಂದನೇ ಮಾಧವ, ದತ್ತಕ ಸೂತ್ರ ವೃತ್ತಿ ಮಾತಾಡಿದೀವಿ, ವೆರಿ ಇಂಪಾರ್ಟೆಂಟ್. ಒಂದನೇ ನಾಗವರ್ಮ, ಛಂದೋಬದಿ, ಪೂಜ್ಯಪಾದ, ಶಬ್ದಾವತಾರ ವ್ಯಾಕರಣ, ಗುಣವರ್ಮ, ಶೂದ್ರಕ, ಹರಿವಂಶ. ಹಂಗೆ ನೋಡ್ತಾ ಇರ್ರಿ, ನಾನು ಹೇಳದ್ನ ಕೇಳಿಸ್ಕೊಳ್ಳೋದ್ರ ಜೊತೆಗೆ ನೋಡ್ತಾ ಇರ್ರಿ, ಅದಕ್ಕೆ ನೀಟಾಗಿ ಪಿಪಿಟಿ ಮಾಡಿಸಿದ್ದೀನಿ. ವಾದಿಬಸಿಂಹ, ಗದ್ಯ ಚಿಂತಾಮಣಿ, ಕ್ಷತ್ರ ಚೂಡಾಮಣಿ, ವಾದಿಬಸಿಂಹ, ಗದ್ಯ ಚೂಡಾಮಣಿ, ಕ್ಷತ್ರ ಚೂಡಾಮಣಿ, ವೀರನಂದಿ, ಚಂದ್ರಪ್ರಭ ಪುರಾಣ, ಹೇಮಸೇನ. ನೋಡಿ, ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್. ಟೀಚರ್ ಕೇಸೆಟ್ ಅಲ್ಲಿ ಒಂದ್ 2-3 ಸಲ ಕೇಳ್ಬಿಟ್ಟಿದ್ದಾರೆ ಇದನ್ನ. ರಾಘವ ಪಾಂಡವೀಯ, ಹೇಮಸೇನ ಅಥವಾ ವಿದ್ಯಾಧನಂಜಯನ ರಾಘವ ಪಾಂಡವೀಯ. ಕಲೆ ವಾಸ್ತುಶಿಲ್ಪ ನೋಡಿ, ಲಕ್ಷಣಗಳು: ಆರಂಭಿಕ ಕಟ್ಟಡಗಳು ಇಟ್ಟಿಗೆ ಗಾರೆ ಮರದಿಂದ ಕಟ್ಟಲಾಗಿದೆ, ಪಲ್ಲವ ಕದಂಬ ಶೈಲಿಗಳ ಮಿಶ್ರಣವಾಗಿದೆ, ಬುಡದಲ್ಲಿ ಸಿಂಹ ಪಿರಮಿಡಾಕೃತಿಯ ಶಿಖರವಿದೆ, ಚಿಕ್ಕ ಚಿಕ್ಕ ಗರ್ಭಗುಡಿಗಳು ಕೂಡ ಇವೆ. ಅರ್ಥ ಆಯ್ತಾ? ಇವು ಲಕ್ಷಣಗಳ. ಸ್ವಲ್ಪ ಟೀಚರು GPS HSTR ಒಂಚೂರು ನೋಡ್ಕೊಳ್ಳಿಪ್ಪ. ಅಂದಿನ ಪ್ರಸಿದ್ಧ ನೃತ್ಯಗಾರತಿ, ಪೊಲೀಸಿಂದ ಹಿಡಿದು ಎಲ್ಲರೂ ಓದ್ಕೊಳ್ಳಿ. ಪ್ರಸಿದ್ಧ ಡ್ಯಾನ್ಸರ್ ಬಾಚಲಾದೇವಿ, ಎರಳಿ ಬಾಚಲಾದೇವಿ, ನೃತ್ಯ ವಿಶಾರದೆ, ಪಾತ್ರ ಜಗದಳೆ ಎನ್ನುವ ಬಿರುದನ್ನ ಪಡೆದಿದ್ಲು. ನೆಕ್ಸ್ಟ್ ಟೆಂಪಲ್ಸ್ ಕೇಳ್ಬಿಡ್ತಾನೆ, ಜಾಸ್ತಿ ಗುಪ್ತರ ಬಗ್ಗೆ ಟೆಂಪಲ್ಸ್ ಕೇಳ್ತಾನೆ. ನಮ್ ಕರ್ನಾಟಕ ಇತಿಹಾಸ ಬಂದಾಗ ಯಾರು ಬೇಕಾದ್ರೂ ಕೇಳ್ಬೋದು. ಹಾಗಾಗಿ ಮ್ಯಾಥ್ಯೂ ಫಾಲೋಯಿಂಗು ಸರಿಯಾದ ಜೋಡಿ ತಪ್ಪಾದ ಜೋಡಿಗೆ ಬಂದ್ಬಿಡುತ್ತೆ. ಇತ್ತೀಚೆಗೆ ಟೆಂಪಲ್ಸ್ ಬಗ್ಗೆ ಒಂದು ಪ್ರಶ್ನೆ ಬಂದೇ ಬರ್ತದೆ ಸ್ನೇಹಿತರೆ. ನಾನು KEA ಪರೀಕ್ಷೆಯಲ್ಲಿ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದ ಬಟ್ಕೆ ಟೆಂಪಲ್ ಬಗ್ಗೆ ಒಂದು ಕ್ವಶನ್ ಬಂದೇ ಬರ್ತಾರೆ. ನಮ್ಮಣ್ಣೆ ಮನ್ಯಪುರ ಅಂತೀವಲ್ಲ, ಅಲ್ಲಿ ಕಪಿಲೇಶ್ವರ ದೇವಾಲಯ, ಅರ್ಕೇಶ್ವರ ದೇವಾಲಯಗಳಿವೆ. ತಲಕಾಡಿನಲ್ಲಿ ಮರುಳೇಶ್ವರ, ಪಾತಾಳೇಶ್ವರ ದೇವಾಲಯಗಳಿವೆ. ಬೇಗೂರಿನಲ್ಲಿ ನಾಗೇಶ್ವರ ದೇವಾಲಯ ಇದೆ. ಅರಳಗುಪ್ಪಿಯಲ್ಲಿ ಕಲ್ಲೇಶ್ವರ ದೇವಾಲಯ ಇದೆ. ಅವನಿಯಲ್ಲಿ ರಾಮೇಶ್ವರ ದೇವಾಲಯ ಇದೆ. ನರಸಮಂಗಲದಲ್ಲಿ ಶಿವ ವಿಷ್ಣು ದೇವಾಲಯ ಇದೆ. ಕೋಲಾರದಲ್ಲಿ ಕೋಲಾರಮ್ಮ ದೇವಾಲಯ ಇದೆ. ಇದರಲ್ಲಿ ವೆರಿ ಇಂಪಾರ್ಟೆಂಟ್ ತಲಕಾಡು, ಮರುಳೇಶ್ವರ, ಪಾತಾಳೇಶ್ವರ ಗಂಗರ ಕಾಲಕ್ಕೆ ಸಂಬಂಧಪಟ್ಟಿದೆ. ಸ್ನೇಹಿತರೆ, 1 hour ಗಿಂತ ಕಂಟಿನ್ಯೂಸ್ ಹೆಚ್ಚು ವಿಡಿಯೋ, 1 hour ಗಿಂತ ಹೆಚ್ಚು ಕಾಲ ವಿಡಿಯೋ ಮಾಡೋದ್ರಿಂದ ಕಂಟಿನ್ಯೂಸ್ ಆಗಿ ಮಧ್ಯದಲ್ಲಿ ಏನಾರ ಸ್ವಲ್ಪ ಎಮೋಷನ್ ಆಗಿದ್ರೆ ಅಥವಾ ಕ್ಲಾರಿಟಿ ಕಡಿಮೆ ಇದ್ರೆ ಅಥವಾ ಎಕ್ಸೈಟ್ಮೆಂಟ್ ಅಲ್ಲಿ ಏನಾರ ಮಾತಾಡಿದ್ರೆ ದಯಮಾಡಿ ಕ್ಷಮಿಸಿ ಅಂತ ಹೇಳ್ತಾ, ಯಾಕಂದ್ರೆ ನೀರ್ ಕುಡಿದೆ ಕಂಟಿನ್ಯೂಸ್ ವಿಡಿಯೋ ಮಾಡ್ತಾ ಇರ್ತೀನಿ. ಹಾಗಾಗಿ ಏನಾರ ನನ್ನಿಂದ ಮಿಸ್ಟೇಕ್ ಆಗಿದ್ರೆ ದಯಮಾಡಿ ಕ್ಷಮಿಸಿ ಅಂತ ಕೇಳ್ತೀನಿ ಅಷ್ಟೇ, ಮತ್ತಿನ್ನೇನಿಲ್ಲ. ಸೊ ಈ ಟೆಂಪಲ್ಸ್ ಅನ್ನ ನೋಡ್ಕೊಳ್ಳಿ. ನೋಡಿ, ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಣ್ಣ, ನೆಕ್ಸ್ಟ್ ಎಕ್ಸಾಮ್ ವೆರಿ ಇಂಪಾರ್ಟೆಂಟ್ ಅಣ್ಣ, ಎಲ್ಲರಿಗೂ ಅಣ್ಣ ಇದೆಲ್ಲರಿಗೂ ಇಂಪಾರ್ಟೆಂಟ್. ನಿಷದಿಗಲ್ಲು, ಸಲ್ಲೇಖನ ರಥದಿಂದ ಸಾವನ್ನಪ್ಪಿದವರ ಸಮಾಧಿಯ ಮೇಲೆ ನಿರ್ಮಿಸಿದ ಸ್ಮಾರಕಗಳಿವು. ನಿಷದಿಗಲ್ಲು ಅಂದ್ರೆ ಏನು ಅಂದ್ರೆ ಮ್ಯಾಥ್ಯೂ ಫಾಲೋಯಿಂಗ್ ಕೇಳ್ಬಿಡ್ತಾನೆ. ನಿಷದಿಗಲ್ಲು, ಸಲ್ಲೇಖನ ರಥದಿಂದ ಸಾವನ್ನಪ್ಪಿದವರ ಸಮಾಧಿಯ ಮೇಲೆ ನಿರ್ಮಿಸಿದ ಕಲ್ಲುಗಳು. ಮಾನಸ್ತಂಭ, ತೀರ್ಥಂಕರರ ವಿಗ್ರಹಗಳನ್ನ ಸ್ತಂಭದ ಅಂದ್ರೆ ಒಂದು ಪಿಲ್ಲರ್, ಸ್ತಂಭದ ತುದಿಯಲ್ಲಿಟ್ರೆ ಅದನ್ನ ಮಾನಸ್ತಂಭ ಅಂತಿದ್ರು. ಅರ್ಥ ಆಗ್ತದಪ್ಪ? ಸಿಂಪಲ್. ಬ್ರಹ್ಮಸ್ತಂಭ, ಸ್ತಂಭದ ಮೇಲೆ ಬ್ರಹ್ಮನ ವಿಗ್ರಹವನ್ನಿಟ್ರೆ ಬ್ರಹ್ಮಸ್ತಂಭ. ವೀರಗಲ್ಲು, ಯುದ್ಧದಲ್ಲಿ ಹೋರಾಡಿರ್ಬೋದು, ಗ್ರಾಮ ಹಾಗೂ ಹಸುಗಳ ರಕ್ಷಣೆಗೆ ಹೋರಾಡಿ ಮಡಿದ ವೀರರ ಸ್ಮರಣಾರ್ಥವಾಗಿ ನಿರ್ಮಿಸಿದ ಕಲ್ಲುಗಳು. ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ನಿಷದಿಗಲ್ಲು, ಮಾನಸ್ತಂಭ, ಬ್ರಹ್ಮಸ್ತಂಭ, ವೀರಗಲ್ಲುಗಳು. ಸೊ ಮಸ್ತಿಗಲ್ಲು ಇನ್ನೊಂದಿದೆ, ಮಾಸ್ತಿಗಲ್ಲು. ಈಗ ಒಬ್ಬ ವೀರ ಮರಣವನ್ನ ಹೊಂದಿಸಿದಾಗ ಅವನ ಪತ್ನಿ ಕೂಡ ತನ್ನ ಗಂಡನನ್ನು ಅನುಸರಿಸಿ ಸಾಯ್ತಾ ಇದ್ಲು. ಸೊ ಈ ಸತಿಯರ ಸ್ಮರಣಾರ್ಥ ನಿರ್ಮಿಸಿದ ಕಲ್ಲುಗಳನ್ನ ಮಹಾಸತಿ ಕಲ್ಲುಗಳು ಅಂತ ಕರಿತಾ ಇದ್ರು. ಯಾವನ ಸೂಯಿಸೈಡ್ ಮಾಡ್ಕೊಂಡ್ ಸತ್ರ ಅವನೆಂಟಿ ಸತ್ತೋದ್ರೆ ಮಾಸ್ತಿಗಲ್ಲು ಆಗ್ತಾ ಇರಲಿಲ್ಲ. ಒಬ್ಬ ವೀರ ಯುದ್ಧದಲ್ಲಿ ಹೋರಾಟ ಮಾಡಿದ್ರೆ ಅವನೆಂಟಿ ಕೂಡ ತನ್ನ ಗಂಡನಿಂದ ಸತ್ತೋದ್ರೆ ಅದನ್ನ ಮಾಸ್ತಿಗಲ್ಲು ಅಂತ ಕರೀತಾರೆ. ಅದಕ್ಕೆ ಫರ್ಗ್ಯೂಸನ್ ಟೀಚರ್ FD SDA PSI ಹುಡುಗರು ಈ ತರದ್ದು ಸ್ಟೇಟ್ಮೆಂಟ್ ನೋಡ್ಕೊಳ್ಳಿ. ಫರ್ಗ್ಯೂಸನ್ ಹೇಳ್ತಾನೆ, ಬ್ರಹ್ಮಸ್ತಂಭ ಮಾನಸ್ತಂಭಗಳ ರಚನೆ ಮತ್ತು ಅವುಗಳ ವಿಧಾನಗಳ ಬಗ್ಗೆ ಕುರಿತಂತೆ ಭಾರತೀಯ ವಾಸ್ತುಶಿಲ್ಪಕ್ಕೆ ಈ ಸ್ತಂಭಗಳಿಂದ ಉತ್ತಮ ನಿದರ್ಶನ ಬೇರೊಂದಿಲ್ಲ ಅಂತ. ಸ್ನೇಹಿತರೆ, ಇದುವರೆಗೂ ಕೂಡ ಲಾಂಗ್ ವಿಡಿಯೋವನ್ನ ನೋಡಿದಂತ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ವಂದನೆಗಳನ್ನ ತಿಳಿಸ್ತಾ ಈ ವಿಡಿಯೋವನ್ನ ಅತಿ ಹೆಚ್ಚು ಶೇರ್ ಮಾಡಿ ನನ್ನನ್ನ ಪ್ರೋತ್ಸಾಹಿಸಿ ಮುಂದಿನ ವಿಡಿಯೋಗಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದ.